ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಅದೇ ರೀತಿ ಈ ಒಂದು ಆನ್ಲೈನ್ ಸೆಷನ್ಗೆ ನಿಮ್ಗೆಲ್ಲರಿಗೂ ಸಹಾಯ ಮಾಡ್ತಾ ಇರುವಂತ ಎಲ್ಲ ಶಿಕ್ಷಕ ಸಿಬ್ಬಂದಿ ವರ್ಗದವರಿಗೂ ನನ್ನ ಸ್ವಾಗತವನ್ನ ತಿಳಿಸುತ್ತಾ ಇವತ್ತಿನ ಸೆಷನ್ ಅನ್ನು ಸ್ಟಾರ್ಟ್ ಮಾಡೋಣ. ಯಾವುದಂದ್ರ ಕ್ಷೇತ್ರ ಗಣಿತ. ಹೌದಾ? ಕ್ಷೇತ್ರ ಗಣಿತ. ಕ್ಷೇತ್ರ ಗಣಿತ ನಾವು ಲಾಸ್ಟ್ ಕ್ಲಾಸ್ ಒಳಗ ಇದನ್ನ ಸ್ಟಾರ್ಟ್ ಮಾಡಿದ್ವಿ. ಹೌದಾ? ಕ್ಷೇತ್ರ ಗಣಿತ, ಮೆನ್ಸುರೇಷನ್. ಹೌದಾ? ಸೊ ಈ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಒಂದಿಷ್ಟು ಡಿಕ್ಟೇಷನ್ ವರ್ಡ್ಸ್ ಗಳನ್ನ ಕೊಡೋಣ ಅಂತ. ಸೊ ಅದಾದ್ಮೇಲೆ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ ಅಂತ. ಓಕೆ, ಸೊ ಅದಕ್ಕಿಂತ ಮುಂಚೆ ಇವತ್ತಿನ ಒಂದು ಮೋಟಿವೇಶನಲ್ ಕೋಟ್ಸ್ ಏನಂತಂದ್ರ, ನಾವು ನಮ್ಮ ಜೀವನದಲ್ಲಿ ಬರ್ತಕ್ಕಂತ ಯಾವುದೇ ಡಿಸ್ಟ್ರಾಕ್ಷನ್ ಗಳಿಗೆ ಅದನ್ನ ಕಾನ್ಸಂಟ್ರೇಟ್ ಮಾಡ್ದ. ಹೌದಾ? ಸೊ ಅಡೆತಡೆಗಳಂತಾರ ಗೊತ್ತಾ? ಸೊ ನಾವ್ ಏನೋ ಈಗ ಸ್ಟಡಿ ಮಾಡಕತ್ತೀವಿ, ಸೊ ಸ್ಟಡಿ ಮಾಡೋದಷ್ಟೇ. ಅದ್ ಬಿಟ್ಟು ನನ್ಗ ಅವ್ರು ಹಂಗಂದ್ರು, ಇವ್ರು ಇದ್ ಮಾಡಿದ್ರು, ಅದನ್ನೆಲ್ಲಾ ಬಿಟ್ಟು ನಾವು ನಮ್ಮ ಓದಿನ ಕಡೆ ಹೆಚ್ಚಿನ ಗಮನವನ್ನ ಕೊಟ್ಟು ಒಂದು ಸಕ್ಸಸ್ ಅನ್ನ ಪಡಿಲಿಕ್ಕೆ ಸಾಧ್ಯ ಅಂತ ನಾನು ಹೇಳ್ಬೋದು. ಹೌದಾ? ಸೊ ನಾವ್ ಅದ್ ಬಿಟ್ಟು ಓದೋದೆಲ್ಲ ಬಿಟ್ಟು ಬಾಕಿದೆಲ್ಲ ವಿಚಾರಗಳನ್ನ ಮಾತಾಡ್ತಿರ್ತೀವಿ. ಅವ್ರು ಹಂಗಂದ್ರು, ಆ ಟೀಚರ್ ಹಿಂಗೆ, ಇವ್ರು ಹಿಂಗೆ, ಅದೆಲ್ಲ ಬೇಡ. ಹೌದಾ? ಸೊ ನಾವೇನ್ ಮಾಡ್ಬೇಕು, ನಮ್ಮ ಓದಿನ ಕಡೆ ಹೆಚ್ಚಿನ ಒಂದು ಕಾನ್ಸಂಟ್ರೇಟ್ ಅಂದ್ರೆ ಏನಂದ್ರೆ ಆಸಕ್ತಿಯಿಂದ ನೀವ್ ಏನ್ ಮಾಡ್ಬೇಕು, ಹೆಚ್ಚೆಚ್ಚು ಚೆನ್ನಾಗಿ ಓದಿ ಒಂದು ಚಲೋ ಸಕ್ಸಸ್ ಅನ್ನ ಮುಟ್ಲಿ ಅನ್ನೋದು ಇವತ್ತಿನ ಒಂದು ಮೋಟಿವೇಶನಲ್ ಸೆಷನ್. ಓಕೆ, ಸೊ ಅದಾದ್ಮೇಲೆ ಈಗ ನಂದು ಫಸ್ಟ್ ಸೆಷನ್ ಅಂದ್ರೆ ಡಿಕ್ಟೇಷನ್ ವರ್ಡ್ಸ್ ಗಳು. ನಾನು ಏನ್ ಮಾಡ್ತೀನಿ, 10 ಶಬ್ದಗಳನ್ನ ಕೊಡ್ತೇನೆ ನಿಮ್ಗೆ. ಹೌದಾ? ಸೊ 5 ಕನ್ನಡ ಶಬ್ದ, 5 ಇಂಗ್ಲಿಷ್ ಶಬ್ದ. ಸೊ 1 ರಿಂದ 5 ನೀವೇನ್ ಮಾಡ್ರಿ, ಕನ್ನಡ ಶಬ್ದಗಳನ್ನ ನಾನು ಹೇಳ್ತೀನಿ, ನೀವು ಬರಿಬೇಕು. ಅದಾದ್ಮೇಲೆ ಏನ್ ಮಾಡ್ಬೇಕು ಹೇಳ್ರಿ, 6 ರಿಂದ 10ರವರೆಗೂ ನೀವೇನ್ ಮಾಡ್ಬೇಕು, ಇಂಗ್ಲಿಷ್ ಶಬ್ದಗಳನ್ನ ಬರಿಬೇಕು. ಹೌದಾ? ನಾನು ಹೇಳ್ತೇನೆ. ಹೌದಾ? ಸೊ ಹಾಗಾದ್ರೆ ಫಸ್ಟ್ ಒನ್ ಹೇಳೋಣ. ಸೊ ಏನ್ ಮಾಡ್ರಿ, ಇಲ್ಲಿ ಫಸ್ಟ್ ನಿಮ್ಗೆ ಗೊತ್ತಿದೆಯಲ್ಲ, ನಿಮ್ಮ ಶಾಲೆ ಹೆಸರು ಬರೀರಿ. ಹೌದಾ? ನಾ ಮತ್ತೊಂದ್ಸಲ ಹೇಳಾಕತ್ತೀನಿ. ಹೌದಾ? ಫಸ್ಟ್ ನಿಮ್ಮ ಶಾಲೆ ಹೆಸರು, ನಿಮ್ಮ ಹೆಸರು, ಇವತ್ತಿನ ದಿನಾಂಕವನ್ನ ಬರೆದು ಒಂದು ಸಪರೇಟ್ ಪೇಜ್ ನಲ್ಲಿ ಬರೆದು, ಅದಿಷ್ಟು ಬರೆದಾದ್ಮೇಲೆ ನೀವೇನ್ ಮಾಡ್ಬೇಕು, 1 ಅಂತ ಬರೆದು ನಾ ಹೇಳುವಂತ ಶಬ್ದಗಳನ್ನ ಬರಿಬೇಕು. ಹೌದಾ? ಸೊ ಫಸ್ಟ್ ನಾನು ಕನ್ನಡ ವರ್ಡ್ಸ್ ಗಳನ್ನ ಹೇಳ್ತೇನಂತ. ಹೌದಾ? ಸೊ ಹಾಗಾದ್ರೆ ಕನ್ನಡ ವರ್ಡ್ ಫಸ್ಟ್, ಘನ. ಘನ, ಘನ ಅಂತ ಬರೀರಿ. ಓಕೆ, ಆಯ್ತಾ? ಸೊ ನೆಕ್ಸ್ಟ್ ಆಯತ. ಆಯತ. ನೆಕ್ಸ್ಟ್ ಸೆಕೆಂಡ್ ವರ್ಡ್ ಯಾವುದು, ಆಯತ. ನೆಕ್ಸ್ಟ್ ಮೂರನೇದ್ ಶಬ್ದ ಯಾವ್ದಂದ್ರ ಕೊಳವೆ. ಮೂರನೇ ಶಬ್ದ ಕೊಳವೆ. ಹೌದಾ? ಕೊಳವೆ. ನೆಕ್ಸ್ಟ್ ನಾಲ್ಕನೇದ್ದು ಗಾತ್ರ. ನಾಲ್ಕನೇದ್ದು ಗಾತ್ರ. ಓಕೆ, ನೆಕ್ಸ್ಟ್ 5 ಸಿಲಿಂಡರ್. 5ನೇ ಶಬ್ದ ಯಾವ್ದು ಹಾಗಾದ್ರೆ, ಸಿಲಿಂಡರ್. ಸಿಲಿಂಡರ್. ಓಕೆ, ನೆಕ್ಸ್ಟ್ ಇವಾಗ ಏನಾದ್ವು, 5 ಕನ್ನಡ ವರ್ಡ್ಸ್ ಗಳು ಮುಗ್ದು, ಶಬ್ದಗಳು ಮುಗ್ದು ಅಲ್ಲ. ಸೊ ಇವಾಗ ನೀವೇನ್ ಮಾಡ್ರಿ, 6 ರಿಂದ 10ರವರೆಗೆ ಏನ್ ಮಾಡ್ಬೇಕು ಹೇಳ್ರಿ, ಇಂಗ್ಲಿಷ್ ವರ್ಡ್ಸ್ ಗಳನ್ನ ಹೇಳ್ತೇನೆ, ಇಂಗ್ಲಿಷ್ ಶಬ್ದಗಳನ್ನ ಹೇಳ್ತೇನೆ, ನೀವು ಅದನ್ನ ಇಂಗ್ಲಿಷ್ನಾಗೂ ಬರಿಬೇಕು. ಓಕೆ, ಸೊ ಹಾಗಾದ್ರೆ ಫಸ್ಟ್ ಕ್ಯೂಬ್. ಇಂಗ್ಲಿಷ್ ನಲ್ಲೇ ಬರಿಬೇಕು, ಇದನ್ನ ಇಂಗ್ಲಿಷ್ ಶಬ್ದಗಳಲ್ಲೇ ಬರಿಬೇಕು. ಕ್ಯೂಬ್. 6ನೇ ಶಬ್ದ ಯಾವುದು, ಕ್ಯೂಬ್. ಓಕೆ, ನೆಕ್ಸ್ಟ್ 7ನೇ ಶಬ್ದ ಸಿಲಿಂಡರ್. ಸಿಲಿಂಡರ್. 7ನೇದು ಯಾವುದು, ಸಿಲಿಂಡರ್. 8ನೇದು ಏರಿಯಾ. ಏರಿಯಾ. ಓಕೆ, 8ನೇದು ಯಾವ್ದು ಹಾಗಾದ್ರೆ, ಏರಿಯಾ. ನೆಕ್ಸ್ಟ್ 9 ವಾಲ್ಯೂಮ್. ವಾಲ್ಯೂಮ್. 9ನೇದು ಯಾವ್ದು ಹಾಗಾದ್ರೆ, ವಾಲ್ಯೂಮ್. ಓಕೆ, ನೆಕ್ಸ್ಟ್ 10ನೇದು ಯಾವ್ದಂದ್ರೆ ಸ್ಕ್ವೇರ್. 10ನೇದು ಸ್ಕ್ವೇರ್. ಅದ್ವಲ್ಲ? ಓಕೆ, ಸ್ಕ್ವೇರ್. ಓಕೆ, ಆಯ್ತಲ್ಲ? ಹಾಗಾದ್ರೆ ಡಿಕ್ಟೇಷನ್ ವರ್ಡ್ ಸೆಷನ್ ಅಂತೂ ಮುಗೀತು. 5 ಕನ್ನಡ ವರ್ಡ್ಸ್ ಬರೆದ್ರಿ, 5 ಇಂಗ್ಲಿಷ್ ವರ್ಡ್ಸ್ ಬರೆದ್ರಿ. ಇವಾಗ ನಾವೇನ್ ಮಾಡೋಣ, ನಮ್ಮ ಈ 9ನೇ ತರಗತಿಗೆ ಇರ್ತಕ್ಕಂತ ಒಂದು ಕ್ಷೇತ್ರ ಗಣಿತ, ಮೆನ್ಸುರೇಷನ್ ಅನ್ನೋ ಒಂದು ಟಾಪಿಕ್ ಗೆ ಬರೋಣ. ಹೌದಾ? ಸೊ ಲಾಸ್ಟ್ ಕ್ಲಾಸ್ ನಲ್ಲಿ ನಾವ್ ಏನನ್ನ ಕಲ್ತಿದ್ವಿ ಸ್ವಲ್ಪ ರಿಕ್ಯಾಪ್ ಮಾಡ್ತೇನೆ. ಏನಂದ್ರೆ
ಯಾವುದು ಟ್ರಪಿಜಿಯಂ ಅನ್ನ ಕಲ್ತಿದ್ವಿ ಹೌದಾ. ತ್ರಾಪಿಜ್ಯದ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತ ಸೂತ್ರ, ಅದ್ರ ಜೊತೆಗೆ ಅಲ್ಲಿ ಬರ್ತಕ್ಕಂತ ಒಂದಿಷ್ಟು ಪ್ರಾಬ್ಲಮ್ಸ್ ಗಳನ್ನ ನಾವು ಸಾಲ್ವ್ ಮಾಡಿದ್ವಿ. ಓಕೆ, ಸೊ ಇವತ್ತು ನಾವು ಏನ್ ಕಲಿತಾ ಇದೀವಿ ಅಂದ್ರೆ ಕ್ಷೇತ್ರ ಗಣಿತದಲ್ಲಿ ನಾವು ಇವತ್ತು ಕಲಿತಾ ಇರೋದು ಘನ ವಸ್ತುಗಳ ಆಕಾರಗಳು. ಘನ ವಸ್ತುಗಳ ಆಕಾರಗಳು. ಘನ ವಸ್ತುಗಳು ಅಂದ್ರೆ ಯಾವುವು? ಘನ ವಸ್ತುಗಳ ಆಕಾರಗಳು. ಘನ ವಸ್ತುಗಳ ಆಕಾರಗಳು ಹೌದಾ. ಸೊ ಇಲ್ಲಿ ಘನ ವಸ್ತುಗಳು ಅಂದ್ರೆ ಯಾವ ರೀತಿ ಇರ್ತಾವು ಏನಂತ ನೋಡೋಣ ಹೌದಾ. ಸೊ ನೀವು ಒಂದು ವರ್ಡ್ ಅನ್ನ ಕೇಳಿರ್ಬೋದಲ್ಲ, 3D ಪಿಕ್ಚರ್ ಬಂದಿದೆ ಹೌದಾ ಅಂತಿರ್ತಾರ ನೋಡ್ರಿ. 3D ಪಿಕ್ಚರ್ ಅಂದ್ರೆ ನೀವ್ ಎಲ್ಲಿ ಕೇಳ್ತೀರಿ ಹೇಳ್ರಿ? 3D ಪಿಕ್ಚರ್ ಅಂದ್ರ ಒಂದೊಂದ್ ಪಿಕ್ಚರ್ ಏನಾಗಿರ್ತಾವು, ಅಲ್ಲಿ ಈಗ ನೀವು ಥಿಯೇಟರ್ಗೆ ಹೋದ್ರಿ ಅಂದ್ರ ಒಂದ್ ಯಾವ್ದೇ ಒಂದು ಫಿಲ್ಮ್ ನೋಡ್ಲಿಕ್ ಹೋದ್ರಿ ಅಂದ್ರ ಅದನ್ನ ಏನ್ ಮಾಡಿರ್ತಾರ 3D ಇದ್ರ ಮಾಡಿರ್ತಾರ ಹೌದಾ. 3 ಡೈಮೆನ್ಷನಲ್ ಅಲ್ಲಿ ಅದ ಪಿಕ್ಚರ್ ಅನ್ನ ಶೂಟ್ ಮಾಡಿರ್ತಾರ. ಹಾಗಾಗಿ ನೀವ್ ಏನ್ ಮಾಡ್ಬೇಕು, ಕಂಪಲ್ಸರಿ ಅಲ್ಲಿ ಏನ್ ಮಾಡ್ಬೇಕು, ಅವರೊಂದು ಸ್ಪೆಕ್ಟ್ ಕೊಡ್ತಾರ ಅಂದ್ರೆ ಏನು, ಚಸ್ಮಾ ಹೌದಾ. ಆ ಚಸ್ಮಾವನ್ನ ಹಾಕೊಂಡೆ ನೀವ್ ಏನ್ ಮಾಡ್ಬೇಕು, ಆ ಪಿಕ್ಚರ್ ಅನ್ನ ನೋಡ್ಬೇಕು ಹೌದಾ. ಉದಾಹರಣೆಗೆ ನೀವು ಯಾವ್ದಂದ್ರ ಈಗ ಇತ್ತೀಚೆಗೆ ಲಾಸ್ಟ್ ಬಂದಿತ್ ನೋಡ್ರಿ ಕುರುಕ್ಷೇತ್ರ ಫಿಲ್ಮ್ ನೋಡಿದ್ರಿ. ಸೊ ಕುರುಕ್ಷೇತ್ರ ಫಿಲ್ಮ್ ನೀವ್ ಹಂಗೆ ಓಪನ್ ಮಾಡಿ ಚಸ್ಮಾ ಬಿಟ್ಟು ನೋಡ್ರಿ, ಎಲ್ಲಾ ಬ್ಲರ್ ಬ್ಲರ್ ಕಾಣ್ತಿತ್ತದ ಹೌದಾ ಫಿಲ್ಮ್ ಥಿಯೇಟರ್ ನಲ್ಲಿ. ಇವಾಗೆಲ್ಲ ಅದು ಮತ್ತೆ ಟಿವಿ ಒಳಗ್ ಬಂದ್ಮೇಲೆ ಎಲ್ಲ ಕ್ಲಿಯರ್ ಕಾಣಿಸ್ತಿತ್ತು ಹೌದಾ. ಬಟ್ ಥಿಯೇಟರ್ ನಲ್ಲಿ ನೋಡ್ಬೇಕಾದ್ರೆ ಏನಾಗ್ತಿತ್ತು, ಆ ಚಸ್ಮಾ ಬಿಟ್ಟು ನೋಡಿದ್ವಿ ಅಂದ್ರೆ ನಮ್ಗೆ ಏನಾಗ್ತಿತ್ತು, ಎಲ್ಲಾ ಫುಲ್ ಬ್ಲರ್ ಬ್ಲರ್ ಅನಿಸ್ತಿತ್ತು. ಅದೇ ನೀವು ಚಸ್ಮಾ ಹಾಕೊಂಡ್ ಬಿಟ್ರೆ ಕರೆಕ್ಟ್ ಆಗಿ ಕಾಣಿಸ್ತಿತ್ತು. ಅವಾಗ ನೀವು ಆ ವರ್ಡ್ ಅನ್ನ ಕೇಳಿರ್ಬೋದು, ಇಲ್ಲ 3D ಪಿಕ್ಚರ್ ಅಂತದು, 3D ಪಿಕ್ಚರ್ ಅಂತೇಳಿ. ಆಮೇಲೆ ನೀವು ಇಲ್ಲಿ ಕರ್ನಾಟಕ ಯೂನಿವರ್ಸಿಟಿಯಲ್ಲೇ ನೀವು ಸೈನ್ಸ್ ಲ್ಯಾಬಿಗೆ, ಅಲ್ಲೇ ವಿಜ್ಞಾನ ಕ್ಷೇತ್ರ ಇದೆ, ಅಲ್ಲಿ ಯಾರಾದ್ರೂ ನೀವು ಒಂದಿನ ಅಲ್ಲಿ ಏನಾದ್ರೂ ಭೇಟಿ ಕೊಟ್ಟಿದ್ರ, ಸೊ ಅಲ್ಲಿ 3D ಫಿಲ್ಮ್ಸ್ ಗಳನ್ನ ತೋರಿಸ್ತಾರಲ್ಲಿ ಹೌದಾ. ಅಲ್ಲಿ ಕೂಡ ನಿಮ್ಗೆ ಏನ್ ಮಾಡಿರ್ತಾರೋ ಒಂದು ಆ ರೀತಿ ಸ್ಪೆಕ್ಟ್ ಅನ್ನ ಕೊಟ್ಟಿರ್ತಾರೋ, ಸ್ಪೆಕ್ಟ್ ಹಾಕೊಂಡ್ರೆ ಮಾತ್ರ ಅದು ಕ್ಲಿಯರ್ ಆಗಿ ಕಾಣಿಸ್ತೈತಿ, ಇಲ್ಲ ಅಂದ್ರೆ ಇಲ್ಲ. ಓಕೆ, ಸೊ ಅದೇ ರೀತಿ ನಾವು ಇಲ್ಲೇ ಘನ ವಸ್ತುಗಳ ಅಂದ್ರೆ 3D ಅಂದ್ರೆ ಏನು, ಅದ್ರ ಅರ್ಥ ಏನ್ ಹಾಗಾದ್ರೆ? 3D ಅಂದ್ರೆ ಏನು? 2D ಅಂತೇವಿ, 3D ಅಂತೇವಿ, ಅದ್ರ ಅರ್ಥ ಏನು? ಸುಮ್ನೆ ಹಂಗೆ 3D ಫಿಲ್ಮ್ ಅಂದ್ರೆ 3 ಡೈಮೆನ್ಷನಲ್ ಅಂದ್ರೆ 3 ಆಯಾಮಗಳು ಹೌದಾ. ಅಂದ್ರೆ ಈಗ ಯಾವ್ದೇ ಒಂದು ವಸ್ತು ಐತೆ ಅಂದ್ರೆ ಅದರದ್ದು ಉದ್ದ, ಅಗಲ, ಎತ್ತರ ಹೌದಾ. ಉದ್ದ, ಅಗಲ, ಎತ್ತರಗಳನ್ನ ನಾವು ಕ್ಯಾಲ್ಕುಲೇಟ್ ಮಾಡೋದು ಹೌದಾ. ಉದ್ದ, ಅಗಲ, ಎತ್ತರ ಇತ್ತಂದ್ರೆ ಅದಕ್ಕ 3D ಅಂತ ಕರಿತೀವಿ. ಓನ್ಲಿ ಉದ್ದ, ಅಗಲ ಇತ್ತಂದ್ರ ನಾವೇನಂತ ಕರಿತೀವಿ? 2D ಅಂತ ಕರಿತೀವಿ. ಇದು 2 ಆಯಾಮಗಳುಳ್ಳ ಆಕೃತಿ, ಇದು 3 ಆಯಾಮಗಳುಳ್ಳ ಆಕೃತಿ. ಬಟ್ ಇದನ್ ಪೂರ್ತಿ ನಿಮಗ್ ಕನ್ನಡ ಹೇಳಿದ್ರೆ ಅರ್ಥ ಆಗುದಿಲ್ಲ. ಬಟ್ ನಿಮಗೆ 3D ಅಂದ್ಬಿಟ್ಲೆ ನಿಮಗ್ ನೆನಪಾಗ್ತೈತಿ ಹೌದಾ. 3D ಫಿಲ್ಮ್ ಇರ್ತೈತಿ ಅಂತ ಹೇಳಿ ಅಂದ್ರ 3 ಡೈಮೆನ್ಷನಲ್ ಅಂದ್ರೆ 3 ಉದ್ದ, ಅಗಲ, ಎತ್ತರ 3 ಆಯಾಮದಲ್ಲಿ ಅದನ್ನ ಏನ್ ಮಾಡಿರ್ತಾರೋ, ಶೂಟ್ ಮಾಡಿರ್ತಾರೋ. ಅಥವಾ ಅದೇ ರೀತಿ ನಾವೇನ್ ಮಾಡ್ಬೋದು, ಇಲ್ಲಿ ಘನ ವಸ್ತುಗಳ ಆಕಾರಗಳು ಅಥವಾ ಸಾಲಿಡ್ ಶೇಪ್ಸ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ನೋಡ್ರಿ, ನಾನೊಂದೀಗ ನಿಮ್ಗೆ ಆಯತ ಗೊತ್ತಿರ್ಬೋದು ಹೌದಾ. ಸೊ ಈಗ ಇಲ್ಲಿಂದ ಇದನ್ನ ತೆಗಿತೇನೆ. ಇದೇನ್ ಹಾಗಾದ್ರೆ ಇದು ಆಯತ, ರೆಕ್ಟ್ಯಾಂಗಲ್ ಅಂತ ಕರಿತೀವಿ ಹೌದಾ. ಇದೇನಾಯ್ತಿದು, ಈಗ ಇದು ರೆಕ್ಟ್ಯಾಂಗಲ್, ಇದು ರೆಕ್ಟ್ಯಾಂಗಲ್. ನಾ ಇನ್ನೂ ಒಂದ್ ರೆಕ್ಟ್ಯಾಂಗಲ್ ತೆಗಿತೇನೆ ನೋಡ್ರಿ. ಹೌದಾ, ಮತ್ತೆ ಇದೇನ್ ಹಾಗಾದ್ರೆ ಹೌದಾ. ಇದಕ್ಕೂ ರೆಕ್ಟ್ಯಾಂಗಲ್ ಅಂದ್ರಿ, ಇದಕ್ಕೂ ರೆಕ್ಟ್ಯಾಂಗಲ್ ಅಂದ್ರಿ. ಇದಕ್ಕ ಏನ್ ಡಿಫ್ರೆನ್ಸ್ ಇದೆ, ಏನ್ ವ್ಯತ್ಯಾಸ ಇದೆ ಹೇಳ್ರಿ ನೋಡೋಣ. ಇದು ಆಯತನ, ಇದು ಆಯತನ. ಏನ್ ಹಾಗಾದ್ರೆ ಇದಕ್ಕ ಡಿಫ್ರೆನ್ಸ್ ಅಂದ್ರೆ, ಇದಂದ್ರೆ ನಿಮ್ಗೆ 2D ಡೈಮೆನ್ಷನಲ್ ಇದೆ, ಇದಂದ್ರೆ ನಿಮ್ಗೆ 3D ಡೈಮೆನ್ಷನಲ್ ಇದೆ. ಓಕೆ, ಕರೆಕ್ಟಾ. ಸೊ ಇಲ್ಲಿ ಏನಾಗ್ತಾ ಇದೆ, ನಿಮ್ಗೆ ಇಲ್ಲೇ ಉದ್ದ ಅಗಲವನ್ನ ಅಷ್ಟೇ ಕ್ಯಾಲ್ಕುಲೇಟ್ ಮಾಡ್ತೀರಿ ನೀವು, ಉದ್ದ ಅಗಲ ಅಷ್ಟೇ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಏನಾಗ್ತಾ ಇದೆ ಹೇಳ್ರಿ, ನಮ್ಗೆ 3D ಶೇಪ್ ನಲ್ಲಿ ಅಂದ್ರೆ ಉದ್ದ, ಅಗಲ, ಎತ್ತರಗಳು ನಮಗ ಕಾಣಿಸ್ತಾ ಇದೆ. ಅದೇ ಇಲ್ಲಿ ಡಿಫ್ರೆನ್ಸ್ ನಿಮ್ಗ. ಇದು ಆಯತ ಅಂದ್ರೆ ಜಸ್ಟ್ ಒಂದು ಇಮೇಜ್ ಅಂದ್ರೆ ಪಿಕ್ಚರ್ ನಂಗೆ ಕಾಣಿಸ್ತಾ ಇದೆ, ನಿಮ್ಗೆ ಚಿತ್ರದಂಗ್ ಕಾಣಿಸ್ತಾ ಇದೆ. ಓಕೆ, ಸೊ ಅದೇ ಇದೆ ಯಾವ ರೀತಿ ಕಾಣಿಸ್ತಾ ಇದೆ, ಯಾವುದೋ ಒಂದು ಬಾಕ್ಸ್ ಟೈಪ್ ಕಾಣಿಸ್ತಾ ಇದೆ ಹೌದಾ. ಸೊ ಬಾಕ್ಸ್ ಅಂದ್ರೆ ನಮ್ಗೆ ಏನಾಗತ್ತೆ ಹೇಳ್ರಿ, ಅಲ್ಲೇ ಉದ್ದ, ಅಗಲ, ಎತ್ತರಗಳು. ಹಂಗಾದ್ರೆ ನಿಮ್ಗೆ ಗೊತ್ತಾಗಿರ್ಬೇಕು 3D ಡೈಮೆನ್ಷನಲ್ ಇರ್ಬೋದು 3D ಪಿಕ್ಚರ್ಸ್ ಅಂದ್ರ, ಅಥವಾ 2D ಪಿಕ್ಚರ್ಸ್ ಅಂದ್ರ ಅದ್ರ ಅರ್ಥ ಏನ್ ಹಾಗಾದ್ರೆ, ಉದ್ದ ಅಗಲ ಇತ್ತಂದ್ರ 2D ಅಂತ ಕರಿತೀವಿ, ಉದ್ದ ಅಗಲ ಎತ್ತರ ಇತ್ತಂದ್ರ ಅದಕ್ಕೆ ನಾವು 3D ಅಂತ ಕರಿತೀವಿ. ಅರ್ಥ ಆಯ್ತಾ.
ಸೊ ಹಾಗಾಗಿ ನಾವ್ ಇವತ್ ಕಲಿತಾ ಇರೋದು ಘನ ವಸ್ತುಗಳ ಆಕಾರಗಳು. ಸೊ ಇಲ್ಲಿ ಏನ್ ಮಾಡ್ತಾ ಇದ್ವಿ, ಈ ಘನ ವಸ್ತುಗಳು ಇವೆಲ್ಲ ನಮಗ್ ಘನ ವಸ್ತುಗಳು. ಇದರಲ್ಲಿ ನಾವ್ ಯಾವ್ಯಾವನ್ನ ಕಲಿತಾ ಇದೀವಿ ಅಂದ್ರ ಆಯತ ಮತ್ತು ಚೌಕ. ಹೌದಾ? ಸೊ ಆಯತ ಮತ್ತು ಚೌಕ ಮತ್ತು ಇನ್ನೊಂದು ಸಿಲಿಂಡರ್, ಅದರ ಬಗ್ಗೆ ಇರುವಂತಹ ನಾವ್ ಏನ್ ಮಾಡ್ಬಹುದು, ಅದ್ರ ಬಗ್ಗೆ ನಾವು ಇವತ್ತ ಅಧ್ಯಯನ ಮಾಡೋಣ. ಇದ್ರ ಅರ್ಥ ಗೊತ್ತಾಯ್ತಲ್ಲ ನಿಮಗೆ? ಘನ ವಸ್ತುಗಳ ಆಕಾರಗಳು. ಅದ್ರೊಳಗ ನಿಮ್ಗೆ ಏನಾಗ್ತಾ ಇದೆ, 2D ಶೇಪು ಮತ್ತೆ 3D ಶೇಪ್ ಅಂತ ಇದೆ. ಹೌದಾ? ಸೊ ಇದರಲ್ಲಿ ನಿಮ್ಗೆ ಇದಕ್ಕೆ ನಾವು ಜಸ್ಟ್ ಆಯತ ಅಂತ ಕರಿತೀವಿ. ಹೌದಾ? ಇದಕ್ಕೇನಂತ ಕರಿತೀವಿ? ಆಯತ ಘನ ಅಂತ ಕರಿತೀವಿ. ಆಯತ ಘನ ಅಂತ ಕರಿತೀವಿ. ಇದಕ್ಕ ರೆಕ್ಟ್ಯಾಂಗಲ್ ಅಂತ ಕರಿತೀವಿ, ಇದಕ್ಕ ಕ್ಯೂಬಾಯ್ಡ್ ಅಂತ ಕರಿತೀವಿ. ಯಾಕಂದ್ರೆ ಇಲ್ಲೇ ಇದು 3D ಡೈಮೆನ್ಷನಲ್ ಇರೋದ್ರಿಂದ ಇದಕ್ಕೆ ಆಯತ ಘನ ಅಂತ ಕರಿತೀವಿ, ಇದಕ್ಕ ಜಸ್ಟ್ ಆಯತ ಅಂತ ಕರಿತೀವಿ. ಹೌದಾ? ಸೊ ಇದರಲ್ಲಿ ನೋಡ್ರಿ ನಿಮ್ಗೆ ಇದಕ್ಕೆ ಏನಂತ ಕರಿತೀವಿ ಹೇಳ್ಬೋದಾ? ಇದೇನ್ ತುದಿ ಇದೆಯಲ್ಲ, ಹೌದಾ, ಅಂಚಂತೇವಲ್ಲ ಇದಕ್ಕ, ಇದಕ್ಕ ಶೃಂಗ ಅಂತ ಕರಿತೀವಿ. ಹೌದಾ? ಶೃಂಗ. ಒಂದ್ ಸೆಕೆಂಡ್. ಶೃಂಗ. ಹೌದಾ? ಇಲ್ಲೇನಿದು ಫೇಸ್ ಮುಂದ್ ಕಾಣಿಸ್ತಾ ಇದೆಯಲ್ಲ, ಇದಕ್ ನಾವೇನಂತ ಕರಿತೀವಿ? ಮುಖ ಅಂತ ಕರಿತೀವಿ. ನೆಕ್ಸ್ಟ್ ಇದೇನಿದ್ಲಿ ಈ ಸೈಡ್ ಇದೆಯಲ್ಲ, ಹೌದಾ, ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಇದಕ್ ನಾವೇನಂತ ಕರಿತೀವಿ? ಅಂಚು ಅಂತ ಕರಿತೀವಿ. ಹೌದಾ? ಸೊ ಇವೆಲ್ಲ ಓಕೆ. ಸೊ ಈಗ ಏನಾಗತ್ ನಮ್ಗೆ ಹಾಗಾದ್ರೆ, ಆಯತ ಘನ ಅಂದ್ರೆ ಇದು ಆಯತ ಘನ ಆಯ್ತು. ಆಮೇಲೆ ಇನ್ನೊಂದು ಘನ, ಇದು ಆಯತ ಘನ, ಇದು ಆಯತದೊಳಗ ಇದೆ. ಸೊ ಇದೇನಾಗತ್ ನಮ್ಗ? ಇದೇನಿದು? ಚೌಕ. ಹೌದಾ? ಸೊ ಈ ಚೌಕವನ್ನು ಕೂಡ ನಾವು ಇದೇ ರೀತಿ ಇದನ್ನ ತೆಗಿಬಹುದು, ಬಟ್ ಇದು 2D ಡೈಮೆನ್ಷನಲ್ ಇದೆ. ಸೊ ಇದನ್ನ ನಾನು ಏನ್ ಮಾಡ್ತೇನೆ, 3D ಅಲ್ಲಿ ಕನ್ವರ್ಟ್ ಮಾಡ್ತೇನೆ ನೋಡ್ರಿ, ಈ ರೀತಿ. ಹೌದಾ? ಒಂದ್ ಸೆಕೆಂಡ್. ಹೌದಾ? ಇದಕ್ ನಾವೇನಂತ ಕರಿತೀವಿ? ಘನ ಅಂತ ಕರಿತೀವಿ. ಅಂದ್ರ ಚೌಕ ಇದು. ಹೌದಾ? ಸೊ ಚೌಕವನ್ನ ನಾವು 3D 3 ಆಯಾಮದಲ್ಲಿ ಕ್ಯಾಲ್ಕುಲೇಟ್ ಮಾಡೋದು ಅಥವಾ ಲೆಕ್ಕಾಚಾರ ಮಾಡೋದು, 3 ಆಯಾಮದಲ್ಲಿ ಅದನ್ನ ರೆಡಿ ಮಾಡೋದು. ಹೌದಾ? ಸೊ ಇದು ಒಂದು ಬಾಕ್ಸ್ ಈ ರೀತಿ ಇರ್ತಾವಲ್ಲ, ಚೌಕಾಕಾರದ ಒಂದು ಬಾಕ್ಸ್ ಇರ್ತೈತಿ, ಅದು ಘನ. ಇದು ಆಯತಾಕಾರದಲ್ಲಿ ಒಂದು ಬಾಕ್ಸ್ ಇರ್ತೈತಿ, ಅದಕ್ಕ ಆಯತ ಅಂತ ಕರಿತೀವಿ. ಸೊ ಇದಕ್ಕ ಈಗ ಬರೇ ಚೌಕ ಇತ್ತಂದ್ರೆ ನಾವ್ ಏನಂತ ಕರಿತೀವಿ? ಸ್ಕ್ವೇರ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ. ಈ ರೀತಿ ಇತ್ತಂದ್ರೆ ಇದಕ್ಕ ಕ್ಯೂಬ್ ಅಂತ ಕರಿತೀವಿ. ಇಲ್ಲೇ ರೆಕ್ಟ್ಯಾಂಗಲ್ ಅಂದ್ರೆ ಬರೀ ಓನ್ಲಿ ಒಂದೇ ಲೈನ್ ಈ ರೀತಿ ಇತ್ತಂದ್ರೆ ಅದು ಒಂದೇ ಫೇಸ್, ಈ ರೀತಿ ಇತ್ತಂದ್ರ ರೆಕ್ಟ್ಯಾಂಗಲ್ ಅಂತ ಕರಿತೀವಿ. ಬಟ್ ಈ ರೀತಿ ಇತ್ತಂದ್ರೆ ನಾವ್ ಇದಕ್ಕೆ ಏನಂತ ಕರಿತೀವಿ? ಕ್ಯೂಬಾಯ್ಡ್ ಅಂತ ಕರಿತೀವಿ, ಆಯತ ಘನ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಅದ್ರ ಜೊತೆಗೆ ಇನ್ನೂ ಒಂದ್ ಏನಂದ್ರ, ಹೌದಾ, ಇದೇನು ಏನಂತ ಗೊತ್ತಾಗ್ತಾ ಇದೆ ನಿಮ್ಗೆ? ಏನಿರ್ಬೋದು ಅದು? ಏನೋ ಪೈಪ್ ನಂಗೆ ಕಾಣಿಸ್ತಾ ಇದೆ. ಹೌದಾ? ಪೈಪ್ ನಂಗೆ ಕಾಣತೈತಿ. ಹೌದಾ? ಅಥವಾ ಈ ರೀತಿ ಇರ್ತೈತಿ. ಹೌದಾ? ಮೇಡಮ್ ಸಿಲಿಂಡರ್ ಅನ್ನತ್ತಾರ ಅಂತ ಹೇಳಿ ನಿಮ್ಮ ಗ್ಯಾಸ್ ಸಿಲಿಂಡರ್ ಮಾಡ್ಬೇಡ್ರಿ. ಸಿಲಿಂಡರ್ ಅಂದ್ರ ಒಂದು ಕೊಳವೆ ಆಕಾರದ್ದು. ಅಂದ್ರೆ ನಮ್ಗೆ ಇದ್ರೊಳಗ ಸಿಲಿಂಡರ್ ಅಂದ್ರೆ, ನೀವು ಒಮ್ಮೆ ಸಿಲಿಂಡರ್ ಅಂದ್ಗುಟ್ಲೆ ಬಹಳ ಜನಕ್ಕೆ ಕನ್ಫ್ಯೂಸ್ ಆಗೋದು ಯಾವ್ದಂದ್ರ, ನಾವು ಸಿಲಿಂಡರ್ ಅಂದ್ಗುಟ್ಲೆ ಈ ಗ್ಯಾಸ್ ಸಿಲಿಂಡರ್ ಅನ್ಕೋತೇವೆ. ಬಟ್ ಈ ಸಿಲಿಂಡರ್ ಅಂದ್ರೆ ಕೊಳವೆ ಆಕಾರದಲ್ಲಿ. ಇದನ್ನ ನೋಡಿದ್ರೆ ಗೊತ್ತಾಗ್ತೈತಿ ನಿಮ್ಗೊಂದು ಪೈಪ್ ಅನ್ನಿಸ್ತಾ ಇದೆ. ಹೌದಾ? ಪೈಪ್ ಇದೇ ರೀತಿ ಇರ್ತೈತಲ್ಲ, ಪೈಪ್ ಅನ್ನ ಒಂದಿಟ್ ಕಟ್ ಮಾಡ್ರಿ, ನಿಮ್ಗೆ ಇದೇ ರೀತಿ ಸಿಗ್ತೈತೆ. ಅಂದ್ರೆ ಕೊಳವೆ ಆಕಾರ. ಈ ನೀರ್ ಹಾಸುವೆಲ್ಲ ಪೈಪ್ ಇರ್ತಾವ ನೋಡು, ಅದೆಲ್ಲ ನಿಮ್ಗೆ ಏನಾಗ್ತೈತಿ? ಕೊಳವೆ ಆಕಾರದಲ್ಲೇ ಇರ್ತೈತಲ್ಲ, ಅದಕ್ಕ ನಾವು ಅದೇನಂತಾರ ಸಿಲಿಂಡರ್ ಅಂತ ಹೇಳಿ ನಾವ್ ಅನ್ಕೋತೀವಿ. ಸೊ ಅದೇ ಹಿಂಗಂದ್ರ ಈಗ ನಿಮ್ಗೆ ಏನಾಯ್ತು? ಚೌಕದ ಅದನ್ನ ಯಾವ ರೀತಿ ಲೆಕ್ಕ ಮಾಡ್ಬೇಕು ಅನ್ನೋದು ಗೊತ್ತಾಗ್ತೈತಿ, ಆಯತ ಇದ್ದದ್ ಲೆಕ್ಕ ಮಾಡ್ಬೇಕು. ಬಟ್ ಈ ರೀತಿ ರೌಂಡ್ ಶೇಪ್, ಈಗ ಪೈಪ್ ಅದು ಇರ್ತೈತಿ, ಅದರದ್ದು ವಿಸ್ತೀರ್ಣವನ್ನ ನಾವು ಕಂಡು ಹಿಡಿಬೇಕಂದ್ರೆ ಯಾವ ರೀತಿ ಕಂಡು ಹಿಡಿಬೇಕು? ಅದನ್ನ ಕಂಡು ಹಿಡಿಲಿಕ್ಕೆ ಅಂತ ಇದು ಕೊಳವೆ ಆಕಾರ ಅಥವಾ ಒಂದು ಸಿಲಿಂಡರ್ ಅನ್ನುವಂತ ಶೇಪ್ ಅನ್ನ ಅವರು ತಗೊಂಡ್ರು. ಹೌದಾ? ಆ ರೀತಿ ಈಗ ಗೊತ್ತಾಯ್ತಲ್ಲ ನಿಮ್ಗೆ? ಘನ, ಆಯತ ಘನ ಮತ್ತ ಸಿಲಿಂಡರ್. ಇನ್ನು ಸಾಕಷ್ಟು ಅದಾವು, ಬಟ್ ನಿಮ್ಮ ಸಿಲೆಬಸ್ಸಿಗೆ ಇರೋದು, ಈಗ ನೀವು 8th ಸ್ಟ್ಯಾಂಡರ್ಡ್ ಇರೋದ್ರಿಂದ ನಿಮ್ಮ ಸಿಲೆಬಸ್ಸಿಗೆ ಇರೋದು ಅವ್ರು ಹೇಳೋದು ಯಾವ್ದಂದ್ರ ಘನ, ಆಯತ ಘನ ಮತ್ತ ಸಿಲಿಂಡರ್. ಅದರದ್ದು ವಿಸ್ತೀರ್ಣ ಮತ್ತ ಯಾವ್ದು ಹೇಳ್ರಿ? ಸುತ್ತಳತೆ. ಹೌದಾ? ಆಮೇಲೆ ಇನ್ನೊಂದ್ ಯಾವ್ದು? ಗಾತ್ರ, ವ್ಯಾಲ್ಯೂಮ್. ಹೌದಾ? ಅವನ್ನೆಲ್ಲ ಘನಫಲ ಅಂತ ಕರಿತೀವಲ್ಲ, ಅವನ್ನೆಲ್ಲ ನಾವು ಕಂಡು ಹಿಡಿಬೇಕು. ಹೌದಾ? ಸೊ ಇವಾಗ 1 by 1 ಅನ್ನ ನೋಡ್ಕೋತ ಹೋಗೋಣ. ಹೌದಾ? ಹಾಗಾದ್ರೆ ಇವಾಗ ನಾವ್ ಯಾವ್ದನ್ನ ಕಲಿತಾ ಇದೀವಿ ಅಂದ್ರ ವಿಸ್ತೀರ್ಣ ಮತ್ತು ಸುತ್ತಳತೆ. ಘನ ವಸ್ತುಗಳ
ವಿಸ್ತೀರ್ಣ ಮತ್ತು ಸುತ್ತಳತೆ. ಘನ ವಸ್ತುಗಳ ಸುತ್ತಳತೆ ಮತ್ತು ವಿಸ್ತೀರ್ಣ. ಹೌದಾ? ಘನ ವಸ್ತುಗಳ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನ ಕಂಡುಹಿಡಿತಾ ಇದ್ವಿ. ಹಾಗಾದ್ರೆ ಏನಿದು ಸುತ್ತಳತೆ ಮತ್ತು ವಿಸ್ತೀರ್ಣ ಅಂದ್ರೆ ಏನು? ಏನ್ ಹಂಗಂದ್ರ ಬಹಳ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗ್ತಿರ್ತೈತಿ. ಸುತ್ತಳತೆ ಮತ್ತು ವಿಸ್ತೀರ್ಣ, ಪೆರಿಮೀಟರ್ ಮತ್ತ ಯಾವ್ದು ಹೇಳ್ರಿ, ಏರಿಯಾ, ಅದಕ್ಕೆ ಏನ್ ಡಿಫ್ರೆನ್ಸ್ ಇದೆ ಹಾಗಾದ್ರೆ? ಸೊ ಇಲ್ಲಿ ನಾನು ನಿಮ್ಗೊಂದು ಎಕ್ಸಾಂಪಲ್ ಅನ್ನ ಕೊಡ್ತೇನೆ. ಸೊ ನಿಮ್ದೊಂದು 8th ಕ್ಲಾಸ್ ಇದೆ, ಈ ಶೇಪ್ ನಲ್ಲಿ ಇದೆ ಅನ್ಕೋರಿ. ಹೌದಾ? ಚೌಕಾಕಾರದಲ್ಲಿ ಇದೆ. ಹೌದಾ? ಸೊ ನಾನು ಏನ್ ಮಾಡ್ತೇನೆ, ಸುತ್ತಳತೆ ಅಂದ್ರ ಈ ಬೌಂಡ್ರಿ ಇದೇನ್ ಹೊರಗಿನ ಅಂಚಷ್ಟನ್ನ ಲೆಕ್ಕಾಚಾರ ಮಾಡೋದಕ್ಕ, ಕಾಣಿಸ್ತಾ ಇದೆಯಲ್ಲ, ಇದನ್ನ ಲೆಕ್ಕಾಚಾರ ಮಾಡೋದಕ್ಕೆ ನಾವ್ ಏನಂತ ಕರಿತೀವಿ, ಸುತ್ತಳತೆ. ಅದ್ರ ಹೆಸರೇ ಹೇಳುವಾಗ ರೌಂಡ್ ಸುತ್ತಳತೆ ಸುತ್ತಲಿರುವಂತ ಸ್ಪೇಸ್ ಅನ್ನ, ಇದೇನ್ ಸ್ಪೇಸ್ ಇದೆಯಲ್ಲ ಇದನ್ನಷ್ಟನ್ನ ನಾವು ಲೆಕ್ಕಾಚಾರ ಮಾಡೋದಕ್ಕ ಸುತ್ತಳತೆ ಅಂತ ಕರಿತೀವಿ. ಅದೇ ವಿಸ್ತೀರ್ಣ ಅಂತ ಕರೆದ್ರ ಇಲ್ಲಿ ಒಳಗೆ ಏನ್ ಸ್ಪೇಸ್ ಇದೆಯಲ್ಲ, ಹೌದಾ, ಈ ಸ್ಪೇಸ್ ಇದೆಯಲ್ಲ, ಜಾಗ ಇದೆಯಲ್ಲ, ಈ ಜಾಗಕ್ಕ ನಾವೇನಂತ, ಈ ಜಾಗವನ್ನ ಕಂಡು ಹಿಡಿಯೋದಕ್ಕ ನಾವೇನಂತ ಕರಿತೀವಿ, ವಿಸ್ತೀರ್ಣ, ಏರಿಯಾ ಅಂತ ಕರಿತೀವಿ. ಅರ್ಥ ಆಯ್ತಾ? ಸುತ್ತಳತೆ ಮತ್ತು ವಿಸ್ತೀರ್ಣಿಗಿರುವಂತ ಡಿಫ್ರೆನ್ಸ್. ಹೌದಾ? ಸುತ್ತಳತೆ, ಈಗ ಇಲ್ಲಿ ನೋಡ್ರಿ, ಸುತ್ತಳತೆಗೆ ಒಂದು ಚೌಕದ ನಾನು ನಿಮಗ್ ಹೇಳ್ತೇನೆ. ಹೌದಾ? ಸೊ ಚೌಕದ ಸುತ್ತಳತೆ ಏನಾಗತ್ತ, ನಿಮ್ಗೆ ಈ ರೀತಿ ಚೌಕ ಇದೆ. ಹೌದಾ? ಸುತ್ತಳತೆ ಅಂದ್ರೆ ಏನಾಗತ್ತ, 4a ಅಂತ ಆಗತ್ತ. ಹೌದಾ? 4a ಅಥವಾ 4s ಅಂತಾನು ತಗೋತಾರೆ. ಇರ್ಲಿ, ಈಗ 4a ಅಂದ್ರ ಈ ಸುತ್ತಳತೆ ಅಂದ್ರೆ ನಾವು ಸುತ್ತ ಇರುವಂತಹ ಜಾಗವನ್ನ ಕ್ಯಾಲ್ಕುಲೇಟ್ ಮಾಡಕತ್ತೇವೆ. ಹೌದಾ? ಸೊ ಇಲ್ಲಿ 1 2 3 4, ಇಲ್ಲೊಂದ್ ಸೈಡ್ ಯಾವ್ದಾರ ಒಂದು, ಫಾರ್ ಎಕ್ಸಾಂಪಲ್ 2 ಸೆಂಟಿಮೀಟರ್ ಇತ್ತಂತ ತಿಳ್ಕೊರಿ. ಹೌದಾ? ಸೊ ಹಾಗಾದ್ರೆ ಎಷ್ಟಾಯ್ತು, 4 ಇಂಟು 2 ಇತ್ತಂದ್ರ 8 ಸೆಂಟಿಮೀಟರ್ ಅಂತ ಆಯ್ತು ಇದ್ರದ್ದು ಸುತ್ತಳತೆ. ಹೌದಾ? ಅದೇ ನೀವು ಚೌಕದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕಂದ್ರ a². ಹೌದಾ? a² ಅಂತ ಆಗತ್ತ. ಅಂದ್ರ ವಿಸ್ತೀರ್ಣ ಅಂದ್ರ ಇದ್ರ ಒಳಗಿರುವಂತ ಜಾಗವನ್ನ ಕಂಡುಹಿಡಿಬೇಕು. ಹಾಗಾದ್ರೆ a² ಅಂದ್ರೆ ಏನಾಯ್ತು, ಎ ಅಂದ್ರೆ ಎಷ್ಟಿದೆ ಅಲ್ಲಿ, 2 ಸ್ಕ್ವೇರ್ ಅಂತ ಆಗತ್ತ. ಇದೆಷ್ಟಾಯ್ತು, 4, 2 4 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಆಗತ್ತ. ಗೊತ್ತಾಯ್ತಲ್ಲ ಡಿಫ್ರೆನ್ಸ್ ನಿಮ್ಗೆ? ಚೌಕದ ಸುತ್ತಳತೆ ಅಂದ್ರೆ ಈ ರೀತಿ, ವಿಸ್ತೀರ್ಣ ಅಂದ್ರೆ ಈ ರೀತಿ. ಸುತ್ತಳತೆ ಅಂದ್ರೆ ನಾವು ಬೌಂಡ್ರಿಯನ್ನೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡೋದು. ನಾವೇನು ನೀವು ಒಳಗೆ ಎಷ್ಟು ಜಾಗ ಹಿಡಿತಿತ್ತಲ್ಲ, ಸೊ ನೀವೆಲ್ಲ ಡೆಸ್ಕ್ ಇಡೋದು ಅಥವಾ ನಿಮ್ಮ ಏನಂತಾರ ಟೇಬಲ್ ಇಡೋದು, ಹೌದಾ, ನಿಮ್ಮ ಎಲ್ಲ ಸಾಮಾನೆಲ್ಲ ಒಳಗೆ ಇಟ್ಟಿರ್ತಾರಲ್ಲ, ಅದು ಎಷ್ಟು ಜಾಗ ಹಿಡಿದೈತಿ ಅದನ್ನ ಕಂಡು ಹಿಡಿಲಿಕ್ಕೆ ನಾವು ವಿಸ್ತೀರ್ಣ, ಅದು ಎಷ್ಟು ಟೋಟಲ್ ಸರೌಂಡಿಂಗ್ ಎಷ್ಟಿದೆ ಅದನ್ನ ಕಂಡು ಹಿಡಿಲಿಕ್ಕೆ ನಮ್ಗೆ ಏನಾಗತ್ತ, ಸುತ್ತಳತೆ. ಅದನ್ನ ನಾವು ಇಂಗ್ಲಿಷ್ ನಲ್ಲಿ ಪೆರಿಮೀಟರ್ ಅಂತ ಕರಿತೀವಿ, ವಿಸ್ತೀರ್ಣಕ್ಕ ಏರಿಯಾ ಅಂತ ಕರಿತೀವಿ. ಹೌದಾ? ಸೊ ಹಾಗಾಗಿ ಈಗ ನಾವ್ ಏನ್ ಮಾಡ್ಬೇಕು, ಜಸ್ಟ್ ನೀವು ಚೌಕ ಆಯತದವನ್ನೆಲ್ಲ ಕಲ್ತ್ಬಿಟ್ಟಿರಿ, ಬಟ್ ಇವಾಗ ನೀವು ಕಲಿತಾ ಇರೋದು ಯಾವುದು, ಘನ ವಸ್ತುಗಳ ಸುತ್ತಳತೆ. ಅಂದ್ರೆ ಒಂದು ಬಾಕ್ಸ್ ನಿಮಗ್ ತೋರಿಸಿದ್ಮೇಲೆ ಆಯತ ಘನ, ಆ ಒಂದು ಘನ ವಸ್ತುಗಳ ಒಂದು ವಿಸ್ತೀರ್ಣ ಮತ್ತು ಸುತ್ತಳತೆಯನ್ನ ಕಂಡುಹಿಡಿಬೇಕು. ಹೌದಾ? ಸೊ ಹಾಗಾದ್ರೆ ನಿಮ್ಗೆ ಇಲ್ಲೊಂದು ಸಿಮ್ಯುಲೇಷನ್ ಇದೆ, ಅದನ್ನ ತೋರಿಸಿದ್ಮೇಲೆ ನಾನು ನಿಮ್ಗೆ ಮತ್ತಿಲ್ಲೇ ನೆಕ್ಸ್ಟ್ ಹೇಳ್ತೇನೆ. ಓಕೆ? ಇಲ್ಲಿದೆ ನೋಡ್ರಿ, ಆಯತ. ಹೌದಾ? ಕಾಣಿಸ್ತಾ ಇದೆ ಇಲ್ಲೇ? ಹೌದಾ? ಇದೊಂದು ಆಯತ ಕಾಣಿಸ್ತಾ ಇದೆ ಇಲ್ಲ ನಿಮ್ಗೆ? ಓಕೆ, ಕ್ಯೂಬಾಯ್ಡ್. ಹೌದಾ? ಸೊ ನಾನು ಇಲ್ಲಿ ಏನ್ ಚೇಂಜ್ ಮಾಡ್ತೇನೆ ಅದರ ಪ್ರಕಾರ ಅದು ಚೇಂಜ್ ಆಗ್ತಾ ಇರ್ತೈತೆ. ಹೌದಾ? ಹೌದಾ? ಕಾಣಿಸ್ತಾ ಇದೆ ನಿಮ್ಗೆ? ಹೌದಾ? ಸೊ ಇಲ್ಲಿ ನಾನು ಏನ್ ಮಾಡ್ಬೋದು, ಉದ್ದ ಅಗಲ ಎತ್ತರಗಳನ್ನ ಚೇಂಜ್ ಮಾಡಿದ ಹಾಗೆ ಅದರದ್ದು ಏನಾಗತ್ತಲ್ಲಿ ಏರಿಯಾ ಕೂಡ ಚೇಂಜ್ ಆಗ್ತೈತಿ. ಹೌದಾ? ಕಾಣಿಸ್ತಾ ಇದೆ? ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರ ಪೂರ್ಣ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಹೌದಾ? ಈ ರೀತಿ. ಓಕೆ, ಸೊ ಅಲ್ಲಿ ಇನ್ನೊಂದು ಸಿಮ್ಯುಲೇಷನ್ ಇದೆ, ಇಲ್ಲಿ ಸ್ವಲ್ಪ ನಾ ಫಾರ್ಮುಲಾ ಹೇಳಿ ಆಮೇಲೆ ನಿಮಗೆ ತೋರಿಸ್ತೇನೆ. ಓಕೆ, ಫಾರ್ಮುಲಾ ಏನಿದೆ 1 by 1 ನೋಡೋಣ. ಹೌದಾ? ಸೊ ಏನಾಗಿದೆ, ಪೂರ್ಣ ಮೇಲ್ಮೈ, ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಹೌದಾ? ಸ್ವಲ್ಪ ಇಂಪಾರ್ಟೆಂಟ್ ಆಗಿ ಬರ್ಕೋರಿ. ಹೌದಾ? ಆಯತ ಘನ
ಕ್ಯುಬಾಯ್ಡ್ ಹೌದಾ, ಆಯತ ಘನ ಇದರದು ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನಾಗಿದೆ ಹೇಳ್ರಿ, 2 ಇಂಟು ಎಲ್ ಬಿ ಹೌದಾ, ಎಲ್ ಅಂದ್ರ ಉದ್ದ, ಬಿ ಅಂದ್ರ ಅಗಲ, ಎಚ್ ಅಂದ್ರ ಎತ್ತರ. ಓಕೆ, ಸೊ ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಎಲ್ ಹೌದಾ, ಇದು ಸೂತ್ರ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಇನ್ನೊಂದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಹೌದಾ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು 2h ಇಂಟು ಎಲ್ ಪ್ಲಸ್ ಎಚ್, 2 ಇಂಟು ಎಚ್ ಇಂಟು ಎಲ್ ಪ್ಲಸ್ ಎಚ್ ಅಂತ ಇದೆ. ಇದು ಆಯತ ಘನಕ್ಕೆ ಸಂಬಂಧಪಟ್ಟಿರುವಂತ ಸೂತ್ರಗಳು. ಈಗ ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡು ಹಿಡೀರಿ ಅಂದ್ರೆ 2 ಇಂಟು ಎಲ್ ಬಿ ಬಿ ಎಚ್ ಎಚ್ ಎಲ್ ಅಂತ ಬರಿಬೇಕು. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ 2h ಇಂಟು ಬ್ರಾಕೆಟ್ ಎಲ್ ಪ್ಲಸ್ ಎಚ್ ಅಂತ ಬರಿಬೇಕು. ಓಕೆ, ಸೊ ಇದೇನಾಯ್ತು, ಫಸ್ಟ್ ಒನ್ ಆಯ್ತು. ಸೆಕೆಂಡ್ ಘನ. ಘನ ಅಂದ್ರೆ ಈಗ ಏನಾಗತ್ತಿದು, ಇಲ್ಲಿ ನಿಮಗ್ ಗೊತ್ತಾಗುವಾಗೆ ಚೌಕ ಅಂತ ಬರ್ಕೋರಿ, ಅಂದ್ರೆ ನಿಮಗ್ ಐಡಿಯಾ ಬರ್ತೈತಿ ಹೌದಾ, ಚೌಕ. ಓಕೆ, ಸೊ ಚೌಕದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಹೌದಾ, ನಾವ್ ಇದಕ್ಕೆ ಇಂಗ್ಲಿಷ್ ನಲ್ಲಿ ಏನಂತ ಕರಿತೀವಿ, ಟೋಟಲ್ ಸರ್ಫೇಸ್ ಏರಿಯಾ ಅಥವಾ ಟಿ ಎಸ್ ಎ ಅಂತ ಕರಿತೀವಿ. ಟಿ ಎಸ್ ಎ ನೆನ್ಪಿಟ್ಕೋರಿ, ಟಿ ಎಸ್ ಎ. ಅದೇ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಕ್ಕೆ ನಾವೇನಂತ ಕರಿತೀವಿ, ಸಿ ಎಸ್ ಎ ಅಂತ ಕರಿತೀವಿ ಹೌದಾ, ಸಿ ಎಸ್ ಎ ಕರ್ವ್ಡ್ ಸರ್ಫೇಸ್ ಏರಿಯಾ, ಟೋಟಲ್ ಸರ್ಫೇಸ್ ಏರಿಯಾ, ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಅದೇ ರೀತಿ ಈಗ ನಮ್ಗೆ ಏನಾಗತ್ತ, ಪೂರ್ಣ ಮೇಲ್ಮೈ ಘನ ವಸ್ತುದ ಏನಾಗತ್ತ, ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನಾಗತ್ತ, 6L ಸ್ಕ್ವೇರ್, 6L ಸ್ಕ್ವೇರ್ ಅಂತ ಆಗತ್ತ, ಅದೊಂದು ಸೈಡ್. ಓಕೆ, ಅದೇ ನೀವು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನಾಗತ್ತ, 4L ಸ್ಕ್ವೇರ್ ಅಂತ ಆಗತ್ತ ಹೌದಾ. ಸೊ ಇವ್ ಸ್ವಲ್ಪ ನೆನ್ಪಿಟ್ಕೋಬೇಕು, ಆಯತ ಘನ ಅದ ಸರ್ಫೇಸ್ ಏರಿಯಾ, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬಾಯ್ಡ್ ಅಥವಾ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ 2LB BH HL ಅಂತ ಇದೆ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2H ಇಂಟು ಎಲ್ ಪ್ಲಸ್ ಎಚ್. ಪೂರ್ಣ ಮೇಲ್ಮೈ ವಿಸ್ತೀರ್ಣಿಗೆ TSA ಅಂತ ಶಾರ್ಟ್ ಫಾರ್ಮ್ ಅಲ್ಲಿ ಹೇಳ್ತೀವಿ, ಅಂದ್ರೆ ಟೋಟಲ್ ಸರ್ಫೇಸ್ ಏರಿಯಾ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಕ್ಕೆ ನಾವು CSA ಅಂತ ಕರಿತೀವಿ, ಕರ್ವ್ಡ್ ಸರ್ಫೇಸ್ ಏರಿಯಾ. ಅದೇ ರೀತಿ ಘನ ಅಥವಾ ಚೌಕದ ನಮಗ ಪೂರ್ಣ ಮೇಲ್ಮೈ ವಿಸ್ತೀರ್ಣ 6L ಸ್ಕ್ವೇರ್, 6L ಸ್ಕ್ವೇರ್ ಅಂತ ಇದೆ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 4L ಸ್ಕ್ವೇರ್ ಅಂತ ಇದೆ. ಗೊತ್ತಾಯ್ತಾ ಇಲ್ಲ? ಈಗ ಲಾಸ್ಟ್ ಏನಂದ್ರೆ ಇನ್ನೊಂದು ಸಿಲಿಂಡರ್. ಓಕೆ, ಈಗ ಇದೊಂದು ಫಾರ್ಮುಲಾ ಕಲ್ತೀವಿ ಅಂದ್ರೆ ನಾವು ಈ ಟಾಪಿಕ್ ನಲ್ಲಿ ಬರುವಂತ ಫಾರ್ಮುಲಾವನ್ನ ಎಲ್ಲ ಕಲ್ತ ಹಾಗೆ. ಓಕೆ, ಸಿಲಿಂಡರ್, ಸಿಲಿಂಡರ್. ಓಕೆ, ಸಿಲಿಂಡರ್ ಹೌದಲ್ಲ. ಓಕೆ, ಸಿಲಿಂಡರ್ ಇದಕ್ಕೂ ಇಂಗ್ಲಿಷ್ ನಲ್ಲಿ ಸಿಲಿಂಡರ್ ಅಂತ ಕರಿತೀವಿ, ಅಥವಾ ಇಲ್ಲೇ ಕೊಳವೆ ಅಂತ ಮೆನ್ಷನ್ ಮಾಡಿದ. ಅದರದ್ದೇನಾಗತ್ತ, ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಥವಾ TSA ಹೌದಾ, ಏನಾಗಿದೆ, 2πr, 2πr ಇಲ್ಲಿ ಕಾಣಿಸುತ್ತೆ ನಿಮಗೆ, ಇಸ್ ಈಕ್ವಲ್ ಟು 2πr ಇಂಟು R ಪ್ಲಸ್ ಎಚ್ ಅಂತ ಇದೆ ಹೌದಾ. 2πr ಇಂಟು R ಪ್ಲಸ್ ಎಚ್ ಅಂತ ಇದೆ. ಅದೇ ನೀವು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪಾರ್ಶ್ವ ಮೇಲ್ಮೈ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನಿದೆ,
2πr(h) ಅಂತ ಇದೆ ನೋಡಿ. ಹೌದಾ? ಕರೆಕ್ಟಾ? ಇವೆಲ್ಲ ನಿಮಗೆ ಏನಾಗ್ತಾವ ಸಮ್ ಟೈಮ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನಲ್ಲಿ ಬಹಳ ಕೇಳ್ತಿರ್ತಾರೆ. ಹೌದಾ? ಈಗ ಸಿಲಿಂಡರ್ದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಬರೆಯಿರಿ, ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತ ಸೂತ್ರ ಬರೆಯಿರಿ. ಸ್ವಲ್ಪ ಇವನ್ನ ನೀವು ನೆನ್ಪಿಟ್ಕೋಬೇಕು. ಗೊತ್ತಾಯ್ತಲ್ಲ ನಿಮ್ಗೆ? ಆಯತ ಕಲಿತ್ರಿ, ಅದಾದ್ಮೇಲೆ ಯಾವುದು ಘನವನ್ನ ಕಲಿತ್ರಿ, ಅದಾದ್ಮೇಲೆ ಸಿಲಿಂಡರ್ ಕಲಿತ್ರಿ, ಅದರದ್ದು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಥವಾ ಟೋಟಲ್ ಸರ್ಫೇಸ್ ಏರಿಯಾ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಥವಾ ಕರ್ವ್ಡ್ ಸರ್ಫೇಸ್ ಏರಿಯಾವನ್ನ ನೀವು ಅದರದ ಫಾರ್ಮುಲಾಸ್ ಗಳನ್ನ ಕಲ್ತ್ರಿ. ಓಕೆ, ಸೊ ಈ ಒಂದು ಫಾರ್ಮುಲಾದ ಬೇಸ್ ಮೇಲೆ ನಾವು ಪ್ರಾಬ್ಲಮ್ಸ್ ಗಳನ್ನ, ಇದರ ರಿಲೇಟೆಡ್ ಇರ್ತಕ್ಕಂಥ ಒಂದೆರಡು ಪ್ರಾಬ್ಲಮ್ ಗಳನ್ನ ನೋಡೋಣ. ಓಕೆ, ಸೊ ಅದಕ್ಕಿಂತ ಮುಂಚೆ ನನ್ಗಿಲ್ಲಿ ಒಂದು ಸಿಮ್ಯುಲೇಷನ್ ಇದೆ, ತೋರಿಸ್ತೇನೆ ನೋಡ್ರಿ. ಹೌದಾ? ನಿಮಗ ಸ್ಟಾರ್ಟಿಂಗ್ ನಾನು ಹೇಳಿದ್ದೆ, ಅದಾದ್ಮೇಲೆ ಬೇರೆ ತೋರಿಸ್ತೇನೆ. ಒಂದ್ ಸೆಕೆಂಡ್. ಸ್ಟಾರ್ಟಿಂಗ್ ಏನ್ ಹೇಳಿದ್ದೆ? 2D ಡೈಮೆನ್ಷನಲ್, ಆಮೇಲೆ 3D ಡೈಮೆನ್ಷನಲ್ ಅಂತ ಹೇಳಿ ಒಂದು ಹೇಳ್ತಾ ಇದ್ದೆ. ಕರೆಕ್ಟಾ? ಹೌದಾ? ಸೊ ಇಲ್ಲಿ ಏನಾಗಿದೆ, ಪ್ಯಾಟರ್ನ್ ಇದು ಈ ರೀತಿ ಇದೆ. ಹೌದಾ? ಈಗ ಇದು ಚೌಕ ಇದೆ. ಓಕೆ, ನಮ್ಗೆ ಯಾವ್ದೋ ರೀತಿ ಇರ್ಲದು. ಓಕೆ, ಪ್ಯಾಟರ್ನ್ ಇದೆ. ಸೊ ಇಲ್ಲಿ ಏನಾಗ್ತಾ ಇದೆ, ಇದು ವ್ಯೂ 3D ಅಂತ ಇದೆ. ಫಸ್ಟ್ ನಾನು ಇದನ್ನ ಏನ್ ಮಾಡ್ತೀನಿ, ಈಗ ಇದು ಓಪನ್ ಆಗಿದೆ. ಇದೊಂದು ನೀವೇನ್ ಮಾಡ್ರಿ, ಇಮ್ಯಾಜಿನ್ ಮಾಡ್ಕೊರಿ, ಒಂದು ರಟ್ಟಿನ್ ಬಾಕ್ಸ್ ಅನ್ನ ನೀವು ಬಿಚ್ಚ್ರಿ. ಹೌದಾ? ಸೊ ಅದ್ ರಟ್ಟಿನ್ ಬಾಕ್ಸ್ ಒಮ್ಮೆ ನೀವು ನೀಟಾಗಿ ಬಿಚ್ಚ್ರಿ, ಇದೇ ರೀತಿ ನಿಮಗ್ ಕಾಣಿಸ್ತೈತಿ. ಅಂದ್ರೆ ಅದನ್ನ ಒಮ್ಮೆ ಒಂದ ಪೇಪರ್ಲೆ ಮಾಡಿರೋದಿಲ್ಲ ಅದನ್ನ. ಹೌದಾ? ಅಥವಾ ಒಂದೇ ರಟ್ನಲ್ಲಿ ಅದನ್ನ ಕಟ್ 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 ಮಾಡಿರ್ತಾರ. ಹೌದಾ? 4 ಏನ್ ಮಾಡಿರ್ತಾರೋ ಸೈಡಿನೂ ಇವನ್ ಮಾಡಿರ್ತಾರೋ ಶೇಪು, ಅದಾದ್ಮೇಲೆ ಕೆಳಗೆ ಮೇಲಿನುವಂತ ಶೇಪ್ ಗಳನ್ನ ಮಾಡಿರ್ತಾರೆ. ಈ ರೀತಿ ಬಿಚ್ಚ್ರಿ, ನಿಮ್ಗೆ ಇದೇ ರೀತಿ ಅದು ರಟ್ಟಿನ್ ಬಾಕ್ಸ್ ಬರ್ತೈತಿ. ಸೊ ಫಸ್ಟ್ ನಾನು ಇದನ್ನ ಏನ್ ಮಾಡ್ತೇನೆ, ಕ್ಲೋಸ್ ಮಾಡ್ತೇನೆ, ಅಂದ್ರೆ ಮುಚ್ತೇನೆ. ನೋಡ್ರಿ, ಕಾಣಿಸ್ತಾ ಇದೆ? ಹೌದಾ? ಸೊ ನಿಮ್ಗೆ ಏನಾಗ್ತಾ ಇದೆ, ಆ ರಟ್ಟಿನ್ ಬಾಕ್ಸ್ ಅನ್ನ ನಾನು ಮುಚ್ಚಿದೆ. ಇವಾಗ ಯಾವ ಶೇಪ್ ಬಂತದು? ಯಾವ ಶೇಪ್ ಬಂತದು? ಚೌಕ. ವೆರಿ ಗುಡ್. ಸೊ ಇವಾಗ ಚೌಕ ಅಂತ ಬಂದ್ಮೇಲೆ ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, ಇದು 3 ಲೈನ್ XYZ. ಅಂದ್ರೆ ಇದು ಏನಾಗತ್ತ, ಇದು ಉದ್ದ ಅಗಲ ಎತ್ತರಗಳನ್ನ ಸೂಚಿಸ್ತೈತದ. ಹೌದಾ? ಉದ್ದ ಅಗಲ ಎತ್ತರಗಳನ್ನ ಸೂಚಿಸ್ತೈತಿ. ಒಂದ್ ಸೆಕೆಂಡ್. ಹಾ, ಓಕೆ. ಉದ್ದ ಅಗಲ ಎತ್ತರಗಳನ್ನ ಸೂಚಿಸ್ತೈತಿ. ಇಲ್ಲಿ ನೋಡ್ರಿ 3D ಶೇಪ್ ಅಂತ ಇದೆ. ಸೊ ಇದು ರೊಟೇಟ್ ಆಗ್ತೈತಿ ನೋಡ್ರಿ. ಇದನ್ನ ಹಿಂಗೆ ಈ ರೀತಿ ಮಾಡಿದ್ರ ಕಾಣಿಸ್ತಾ ಇದೆ ಎಲ್ಲೇ ನಿಮ್ಗೆ? ಹೌದಾ? ಕಾಣಿಸ್ತಾ ಇದೆ? ಹೌದಾ? ನಾನು ಇಲ್ಲಿ ಚೇಂಜ್ ಮಾಡಿದ ಹಾಗೆ ಇದ್ರದ್ದು ಉದ್ದ ಅಗಲ ಕೂಡ ಚೇಂಜ್ ಇದನ್ನು ನೋಡ್ತಾ ಇದನ್ನು ನೋಡ್ತೀರಿ, ಯಾವ ರೀತಿ ಚೇಂಜ್ ಆಗ್ತೈತೆ ಅಂತ ಹೇಳಿ. ಇದನ್ನ ನಾನು ಏನ್ ಮಾಡ್ತೇನಿ, ಈಗ ಘನ ವಸ್ತು ಐತಲ್ಲ, ಅದನ್ನ ನಾನು ಏನ್ ಮಾಡ್ತೇನಿ, ಹಿಂಗ ರೊಟೇಟ್ ಮಾಡ್ತಾ ಮಾಡ್ತಾ ಒಂದು ಚೌಕಕ್ಕ ಆಕಾರಕ್ಕ ತಗೊಂಡ್ ಬರ್ತೇನೆ ನೋಡ್ರಿ. ಹೌದಾ? ಎಕ್ಸಾಕ್ಟ್ ಚೌಕ. ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ? ಜಸ್ಟ್ ಇವು ಬಂದು ಉದ್ದ ಅಗಲ ಅಷ್ಟ ಬಂತು. ಅದೇನಾಯ್ತು ಇವಾಗ 2D ಶೇಪ್ ನಲ್ಲಿ ಬಂತು. ನಿಮ್ಗೆ ಅವಾಗ ಹೇಳಿದ್ದೆ ನಾನು, 2D ಶೇಪ್ ನಲ್ಲಿ ಬಂತು ಅಂದ್ರೆ ಅದು 2D ಅಂದ್ರ 2 ಡೈಮೆನ್ಷನ್ಗಳಂದ್ರ ಉದ್ದ ಅಗಲ ಅಷ್ಟೇ ಇರ್ತೈತಿ. ಹಾಗಾಗಿ ನೋಡ್ರಿ, ಇಲ್ಲಿ ನಾನು ಜಸ್ಟ್ ಒಂದು ಚೌಕವನ್ನ ಮಾಡಿದ ಕೂಡ್ಲೆ ಅದೇನಾಯ್ತು, ಅಲ್ಲಿ ಎಕ್ಸ್ ಅನ್ನೋದು ಹೋಗ್ಬಿಡುತ್ತೆ. ನಮಗೆ ಎರಡೇ ಆಯಾಮಗಳು ಬಂದು. ಸೊ ಇದನ್ನ ಒಂಚೂರ್ ನಾ ರೊಟೇಟ್ ಮಾಡಿದೆ ಅಂದ್ರೆ ಆಟೋಮೆಟಿಕ್ಲಿ ಎಕ್ಸ್ ತೋರಿಸ್ತೈತಿ ನೋಡ್ರಿ. ಕಾಣಿಸ್ತಾ ಇದೆ? 3 ಆಯಾಮಗಳು ನಮ್ಗ ತೋರಿಸ್ತಾ ಇದೆ. ಹೌದಾ? ಕಾಣಿಸ್ತಲ್ಲ? ಮಜಾ ಅನಿಸ್ತಿದ್ಲಾ? ಹೌದಾ? ಕಾಣಿಸ್ತಾ ಇದೆಯಲ್ಲ? ಓಕೆ. ಸೊ ನಾ ಮತ್ತ ಅದನ್ನ ಕರೆಕ್ಟ್ ಚೌಕಕ್ಕೆ ತಗೊಂಬಂದೆ ಅನ್ಕೋರಿ. ಒಂದ್ ಸೆಕೆಂಡ್. ಹಾ, ನೋಡ್ರಿ, ಅಗೇನ್ ಮತ್ತೆ ನಮ್ಗೆ ಇದೇನಾಯ್ತು, ಈ ರೀತಿ ಬಂತು. ಹೌದಾ? ಸೊ ಇದನ್ನ ನಾವು ಮತ್ತೇನ್ ಮಾಡ್ಬೋದು, ಕ್ಲೋಸ್ ಮಾಡ್ಬೋದು. ಓಪನ್ ಮಾಡ್ಬಿಟ್ಟೆ ಅಂದ್ರೆ ಈ ರೀತಿ ಇರ್ತೈತಿ. ಹೌದಾ? ಜಸ್ಟ್ ಇದು 2D ಶೇಪ್ ನಲ್ಲಿ ಇದೆ. ಇದನ್ನ ನಾನು ಸ್ವಲ್ಪ ಇದನ್ನ ಏನ್ ಮಾಡ್ತೇನೆ, ರೊಟೇಟ್ ಮಾಡಿದೆ ಅಂದ್ರ, ಹೌದಾ? ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ? ಹೌದಾ? ಹೌದಾ? ಕಾಣಿಸ್ತಾ ಇದೆಯಲ್ಲ? ಓಕೆ, 2D ಶೇಪ್. ಇಲ್ಲ ನಾವು ಇದನ್ನ ಪ್ಯಾಟರ್ನ್ ಕೂಡ ನಮ್ಗೆ ಚೇಂಜ್ ಆಗ್ತದೆ. ಅಂದ್ರೆ ಇದು ಎಲ್ಲಿ ಬೇಕಾದಲ್ಲಿ ಇದ್ರು ಕಾಣಿಸ್ತಾ ಇದೆ. ಹೌದಾ? ಹೌದಾ? ಈ ರೀತಿ ಪ್ಯಾಟರ್ನ್. ಇನ್ನು ಮತ್ತೆ ನೀವು ಕ್ಲೋಸ್ ಮಾಡ್ರಿ, ಅದು ಆಟೋಮೆಟಿಕ್ಲಿ ನಮಗ ಮತ್ತು ಚೌಕದ ಶೇಪ್ ನಲ್ಲೇ ಬರ್ತೈತಿ. ಕಾಣಿಸ್ತಾ ಇದೆ? ಎಕ್ಸಾಕ್ಟ್ಲಿ. ಹೌದಾ? ನಾವ್ ಮತ್ತೆ ಇದನ್ನ ರೊಟೇಟ್ ಮಾಡ್ಬೋದು. ಮಜಾ ಅನಿಸ್ತದ್ಲ? ಓಕೆ, ನಿಮ್ಗೆ ಕ್ಲಿಯರ್ ಆಯ್ತು ಅನ್ಕೋತೀನಲ್ಲ. ನಾನು ಸ್ವಲ್ಪ ಈಗ ನಿಮ್ಗ 2D ಶೇಪ್ ಅಂದ್ರೇನು, ಆಮೇಲೆ 3D ಶೇಪ್ ಅಂದ್ರೇನು, ಇದ್ರದ್ದು ಮೇನ್ ಕಾನ್ಸೆಪ್ಟ್ ಅರ್ಥ ಆಯ್ತು ಅನ್ಕೋತೀನಿ. ಹೌದಾ? ಸೊ ಅದ್ರ ಜೊತೆಗೆ ನಮ್ಗಿಲ್ಲೇ ಇನ್ನೊಂದಿದೆ ನೋಡ್ರಿ. ಯಾವ್ದಂದ್ರ ಸಿಲಿಂಡರ್ ಬಂತ್ ನೋಡ್ರಿ. ಇಲ್ಲಿ ಸಿಲಿಂಡರ್ದಿದೆ. ಇಲ್ಲಿ ಕೂಡ ಅದರದ್ದು ಸಿಲಿಂಡರ್ದ ಪೂರ್ಣ ಮೇಲ್ಮೈ ವಿಸ್ತೀರ್ಣ
ಆಮೇಲೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ನಮಗ್ ಬರ್ತೈತಿ. ಹೌದಾ? ಕ್ಲಿಕ್ ವಾಲ್ಯೂಮ್ ಬೇಡ, ಟೋಟಲ್ ಸರ್ಫೇಸ್ ಏರಿಯಾ ಕ್ಲೋಸ್. ಹೌದಾ? ಇಲ್ಲಿ ಏನಾಗ್ತಾ ಇದೆ, ಫಾರ್ಮುಲಾ ಇದೆ. ಹೌದಾ? ಆಮೇಲೆ ಕರ್ವ್ಡ್ ಸರ್ಫೇಸ್ ಇದೆ. ಓಕೆ, ವಾಲ್ಯೂಮ್ ಇದೆ. ಹೌದಾ? ಇವೆಲ್ಲ ನಮ್ಗೆ ಏನಾಗ್ತೈತಿ, ಫಾರ್ಮುಲಾಸ್ಗಳು ಇದಾವು. ಹೌದಾ? ಸೊ ಇದನ್ನ ನಾವೇನ್ ಮಾಡ್ಬೋದು, ಓಪನ್ ಮಾಡ್ಬೋದು. ಹೌದಾ? ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ? ಓಕೆ, ಜಸ್ಟ್ ಇಲ್ಲಿ ಏನಾಗಿದೆ, ಅವರು ಫಾರ್ಮುಲಾವನ್ನ ಕೊಟ್ಟಿದ್ದಾರೆ. ಫಾರ್ಮುಲಾ ಬೇಸ್ ಮೇಲೆ ಒಂದಿಷ್ಟು ನಮಗವರು ಆ ಫಾರ್ಮುಲಾವನ್ನ ಅಂದ್ರ ಲೆಕ್ಕವನ್ನ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಅರ್ಥ ಆಯ್ತಲ್ಲ? ಈಗ ಇದ್ರ ಮೇಲೆ ಬರ್ತಕ್ಕಂತ ನಾವ್ ಏನ್ ಮಾಡ್ಬೋದು, ಒಂದಿಷ್ಟು ಪ್ರಾಬ್ಲಮ್ಸ್ ಗಳನ್ನ ನೋಡೋಣ ಯಾವ ರೀತಿ ಅಂತ. ಹೌದಾ? ಯಾವುದು? ಅಭ್ಯಾಸ 9.2. ಹೌದಾ? ಅಭ್ಯಾಸ 9.2. ಸೊ ಅದ್ರೊಳಗ ಫಸ್ಟ್ ಕ್ವಶನ್ ಒಂದು ಸಾಲ್ವ್ ಮಾಡ್ತೇನೆ, ಆಮೇಲೆ ಬಾಕಿದ್ವೆಲ್ಲ ನೀವ ಮಾಡುತ್ತೀರಿ. ಹೌದಾ? ಫಸ್ಟ್ ಕ್ವಶನ್ ಏನಿದೆ, ನಾನು ಫಸ್ಟ್ ಒಂದ್ಸಲ ಓದ್ತೀನಿ ನೋಡ್ರಿ. ಒಂದ್ ಸೆಕೆಂಡ್. ಅಲ್ಲಿ ನೋಡ್ರಿ, ಪಕ್ಕದ ಚಿತ್ರದಲ್ಲಿ ತೋರಿಸಿರುವಂತೆ ಆಯತ ಘನಾಕಾರದ 2 ಪೆಟ್ಟಿಗೆಗಳಿವೆ. ಅವುಗಳಲ್ಲಿ ಯಾವುದನ್ನು ಮಾಡಲು ಕಡಿಮೆ ಸಾಮಗ್ರಿಗಳು ಬೇಕಾಗುತ್ತವೆ. ಹೌದಾ? ಅಲ್ಲಿ ಏನಾಗಿದೆ, ಆ ಚಿತ್ರವನ್ನ ನೋಡ್ರಿ, ಒಂದು ಆಯತಾಕಾರದಲ್ಲಿದೆ, ಇನ್ನೊಂದು ಚೌಕಾಕಾರದಲ್ಲಿದೆ. ಹೌದಾ? ಸೊ ಅಲ್ಲಿ ಏನಾಗಿದೆ, ಅದರದ ಅಳತೆನೆ ಬೇರೆ, ಇದರ ಅಳತೆನೆ ಬೇರೆ ಇದೆ. ಆ ರೀತಿ ಒಂದು ನಾವೇನ್ ಮಾಡ್ಬೋದು, ಒಂದು ಬಾಕ್ಸ್ ಅನ್ನ ರೆಡಿ ಮಾಡ್ಲಿಕ್ಕೆ ನಮಗೆ ಎಷ್ಟು ಹೆಚ್ಚಿಗೆ ಯಾವ್ದಕ್ಕೆ ಏನಂದ್ರೆ ಕಡಿಮೆ ಸಾಮಗ್ರಿಗಳು ಆ ಎರಡರಲ್ಲಿ ಯಾವ ಬಾಕ್ಸ್ ಅನ್ನು ರೆಡಿ ಮಾಡ್ಲಿಕ್ಕೆ ನಮ್ಗೆ ಕಡಿಮೆ ಸಾಮಗ್ರಿಗಳು ಬೇಕು ಅಂತ ಕೇಳ್ತಾ ಇದ್ದಾರೆ. ಹೌದಾ? ಸೊ ಹಾಗಾದ್ರೆ ಅದು ಫಸ್ಟ್ ಚಿತ್ರ ಯಾವ ರೀತಿ ಇದೆ ಒಂದ್ಸಲ ಹಾಕ್ತೀನಿ ನೋಡ್ರಿ. ನಾನು ಸಣ್ಣದಾಗಿ ಹಾಕ್ತೀನಿ. ಇದು ಸ್ವಲ್ಪ ಆಯತ ಶೇಪ್ ದಲ್ಲಿ ಇದೆ, ನೋಡಿದ್ರೆ ಗೊತ್ತಾಗ್ತಿತ್ತು ನಿಮ್ಗೆ. ಹೌದಾ? ಇದೇನಾಗಿದೆ, ಆಯತ ಶೇಪ್ ದಲ್ಲಿದೆ. ಓಕೆ, ಸೊ ಇಲ್ಲಿ ಏನಾಗಿದೆ, 60 ಸೆಂಟಿಮೀಟರ್, 40 ಸೆಂಟಿಮೀಟರ್, 50. ಇದು 60 ಸೆಂಟಿಮೀಟರ್ ಇದೆ. ಆಮೇಲೆ ಇದು 40 ಸೆಂಟಿಮೀಟರ್ ಇದೆ. ಇದು 50 ಸೆಂಟಿಮೀಟರ್ ಇದೆ. ಓಕೆ, ಆಮೇಲೆ ಇದರ ಪಕ್ಕಕ್ಕೆ ನಮಗ್ ಮತ್ತೇನಾಗಿದೆ, ಒಂದು ಚೌಕಾಕಾರದಲ್ಲಿ ಒಂದು ಬಾಕ್ಸ್ ಇದೆ. ಹೌದಾ? ಹೌದಾ? ಕಾಣಿಸ್ತಾ ಇದೆಯಲ್ಲ, ಚೌಕಾಕಾರದಲ್ಲಿ ಬಾಕ್ಸ್ ಇದೆ. ಸೊ ಇಲ್ಲಿ ನಿಮ್ಗ ಒಂದ್ ಗೊತ್ತಾಗ್ಬೇಕು, ಇಲ್ಲಿ ಕಾಣಿಸ್ತಾ ಇಲ್ಲ ಅಲ್ಲ, 40 ಮತ್ತ ಏನಾಗ್ತಾ ಇದೆ ಇಲ್ಲಿ ನಿಮ್ಗೆ ಜಸ್ಟ್ ಅಷ್ಟೇ ಬರ್ಕೋರಿ. ನಾ ಇಲ್ಲಿ ಹಾಕ್ತೇನೆ ನೋಡ್ರಿ ಅಷ್ಟ. ಹೌದಾ? ಅಲ್ಲಿ ನಾನು ಬರಿತೇನೆ. ಹೌದಾ? ಸೊ ಇಲ್ಲಿ ಏನಾಗತ್, ನಮಗ ಆಯತ ಅಂದ್ರಲ್ಲಿ ಏನಾಗತ್ತ, ಉದ್ದ ಅಗಲ ಎತ್ತರಗಳು ಬೇರೆ ಬೇರೆ ಇರ್ತಾವ. ಬಟ್ ಚೌಕಕ್ ಬಂದ್ವಿ ಅಂದ್ರ ಉದ್ದ ಅಗಲ ಎತ್ತರಗಳು ಎಲ್ಲವೂ ಸೇಮ್ ಇರ್ತಾವ. ಹೌದಾ? ಸೊ ಇಲ್ಲಿ ನಿಮ್ಗ ಫಸ್ಟ್ ಇಲ್ಲಿ ಏನಾಗಿದೆ, ಇದ್ರದ್ದು ಆಯತದ ಏನಾಗಿದೆ, LBH ಅಂತ ಇದೆ. ಒಂದು 60 ಸೆಂಟಿಮೀಟರ್ ಇದೆ, ಒಂದು 40 ಸೆಂಟಿಮೀಟರ್ ಇದೆ, ಒಂದು 50 ಸೆಂಟಿಮೀಟರ್ ಇದೆ. ಬಟ್ ಇಲ್ಲಿ ಚೌಕಕ್ಕೆ ಬಂದಿವಿ ಅಂದ್ರೆ ಎಲ್ಲವೂ ಕೂಡ ಏನಾಗಿದೆ, 50 ಸೆಂಟಿಮೀಟರ್ ಇದೆ. LBH. ಹೌದಾ? LBH ಅನ್ನೋದು ಎಲ್ಲವೂ ಕೂಡ ನಮ್ಗ 50 ಸೆಂಟಿಮೀಟರ್ ಆಗೈತ. ಹಾಗಾಗಿ ನಾವ್ ಏನ್ ಮಾಡ್ತಿದ್ದೀನಿ, ಒಂದೇ ಅನ್ನ ತಗೋತಾ ಇದ್ದೀನಿ. ಹೌದಾ? ಸೊ ಹಾಗಾಗಿ ಈಗ ನೋಡೋಣ. ಈಗ ಫಸ್ಟ್ ನಾವ್ ಏನ್ ಮಾಡ್ಬೇಕು, ಇಲ್ಲಿ ಬರ್ಕೊಂಡ್ವಿ ಏನೇನ್ ಕೊಟ್ಟಿದಾರು, ಉದ್ದ ಅಗಲ ಎತ್ತರ. ಆಯತದ್ದು ಫಸ್ಟ್ ನಾವ್ ಏನ್ ಮಾಡೋಣ, ಸರ್ಫೇಸ್ ಏರಿಯಾ ಅಂದ್ರ ವಿಸ್ತೀರ್ಣವನ್ನ ಕಂಡುಹಿಡಿಯೋಣಂತ. ಆಯತದ್ದೇನು, ವಿಸ್ತೀರ್ಣವನ್ನ ಕಂಡುಹಿಡಿಯೋಣಂತ. ಹಾಗಾದ್ರೆ ಆಯತ ಆಯತ ಘನದ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಅದರ ಸೂತ್ರ ಏನಿದೆ ನಮ್ಗೆ, ಪೂರ್ಣ ಮೇಲ್ಮೈ ವಿಸ್ತೀರ್ಣ. ವಿಸ್ತೀರ್ಣ ಏನಿದೆ, ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ 2 ಇಂಟು LB ಪ್ಲಸ್ BH ಪ್ಲಸ್ HL ಅಂತ ಇದೆ.
ಹೌದಾ? ಕರೆಕ್ಟಾ? ಸೊ ಇವಾಗ ಏನ್ ಮಾಡ್ಬೇಕು, ನಾನು ಇಲ್ಲಿ 1 by 1 ಎಲ್ಲವನ್ನ ಹಾಕೊಂಡು ಎರಡನ್ನ ಆಸ್ ಇಟ್ ಈಸ್ ಇಟ್ಟೆ. ಇಲ್ಲಿ ಎಲ್ ಅಂದ್ರೆ ಎಷ್ಟಿದೆ ನಮ್ಗೆ? 60 ಹೌದಾ? ಇಂಟು ಬಿ ಅಂದ್ರೆ ಎಷ್ಟಿದೆ? 40 ಹೌದಾ? ಮತ್ತಿಲ್ಲೇ ಪ್ಲಸ್ ಇದೆ. ಓಕೆ, ಸೊ ಮತ್ತೆ ಇಲ್ಲಿ ಬಿ ಅಂದ್ರೆ ಎಷ್ಟಿದೆ? 40 ಇಂಟು ಎಚ್ ಅಂದ್ರೆ ಎಷ್ಟಿದೆ? 50. ಓಕೆ, ನೆಕ್ಸ್ಟ್ ಪ್ಲಸ್ ಎಚ್ ಅಂದ್ರೆ ಎಷ್ಟಿದೆ? 50. ಎಲ್ ಅಂದ್ರೆ ಎಷ್ಟಿದೆ? 60. ಹೌದಾ? ಸೊ ಇವಾಗ ಏನಾಯ್ತು? 2 ಇಂಟು ಇಲ್ಲೇನಾಯ್ತು? 6 4 24 ಇದೆ. ಹೌದಾ? ಸೊ 6 4 24 ಅಂದ್ರೆ ಎಷ್ಟಾಯ್ತು? 24 100. ಹೌದಾ? 2400 ಅಂತ ಇದೆ. 6 4 24. ಸೊ ಇಲ್ಲಿ ಏನ್ ಮಾಡ್ಬೇಕು ನೀವು? ಎರಡೆರಡು ಇಲ್ಲ 60 40ಕ್ಕೆ ಹೆಂಗ್ ಗುಣಾಕಾರ ಮಾಡ್ಬೇಕ್ರಿ? ಏನಿಲ್ಲ, 6 4 24 ಮಾಡ್ರಿ, 2 0 ಬರೀರಿ. ಓಕೆ, ಪ್ಲಸ್ 4 5 20, ಅದಾದ್ಮೇಲೆ 2 0. ಕರೆಕ್ಟಾ? ಮತ್ತೆ ನೆಕ್ಸ್ಟ್ 5 6 30, ಅದಾದ್ಮೇಲೆ ಮತ್ತೆ 2 0. ಎಷ್ಟು ಬಂತು? 2400 ಬಂತು, 2000 ಬಂತು, 3000 ಬಂತು. ಟೋಟಲ್ ಎಷ್ಟಾಯ್ತು ನೋಡ್ರಿ ಹಾಗಾದ್ರೆ? ಕಾಣಿಸ್ತಾ ಇದೆಯಲ್ಲ? 2 ಇಂಟು ಇಲ್ಲಿ ಏನಾಯ್ತು? ಮಸ್ತ್ ಇದನ್ನ ಕೂಡಿಸ್ರಿ ನೋಡೋಣ. ಇಲ್ಲೇ 2 0 ಬಂತ ಫಸ್ಟ್ ಅಂತೂ. ಓಕೆ, ಸೊ ಇಲ್ಲೇ 2 0, ಅದಾದ್ಮೇಲೆ ಮೂರನೇ ಸ್ಥಾನ ಅಂದ್ರೆ ಇಲ್ಲೇ 4 ಬಂತು. 3 2 5, 5 2 7 ಬಂತು. ಎಷ್ಟಾಯ್ತು? 7400 ಬಂತು. ಇದನ್ನ ಮತ್ತೆ ಗುಣಾಕಾರ ಮಾಡ್ರಿ. 2ರಿಂದ ಎಷ್ಟು ಬಂತ ಹೇಳ್ರಿ? 2 0 0, 2 0 0, 2 4 8, 2 7 14 ಸೆಂಟಿಮೀಟರ್ ಸ್ಕ್ವೇರ್. ಸೆಂಟಿಮೀಟರ್ ಸ್ಕ್ವೇರ್ ಅಂತ ಇದೆ. ಓಕೆ, ಸೆಂಟಿಮೀಟರ್ ಸ್ಕ್ವೇರ್ 14,800 ಸೆಂಟಿಮೀಟರ್ ಅಂದ್ರೆ ಹಾಗಾದ್ರೆ ಆಯತ ಘನದ ಮೇಲ್ಮೈ ವಿಸ್ತೀರ್ಣ ನಮಗೇನಾಯ್ತು? ಆಯತ ಘನದ ಒಂದು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಷ್ಟು ಬಂತು? 14,800 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬಂತು. ಓಕೆ, ಸೊ ಈಗ ಏನ್ ಮಾಡ್ಬೇಕು ನಾವು? ಎರಡೂ ಬಾಕ್ಸಿನ ವಿಸ್ತೀರ್ಣವನ್ನ ಕಂಡುಹಿಡಿದು ಯಾವ್ದು ಕಡಿಮೆ ಬರ್ತೈತಲ್ಲ ಅದಕ್ಕೆ ಕಡಿಮೆ ಸಾಮಗ್ರಿಗಳು ಬೇಕಾಗ್ತಾವ ಅಂತ ನಾವು ಬರಿಬೇಕು. ಹೌದಾ? ಸೊ ಹಾಗಾದ್ರೆ ಇದ್ರದ್ದು ಎಷ್ಟು ಬಂತು? ನಾನು ಜಸ್ಟ್ ಇಲ್ಲಿ ಸೈಡಿಗೆ ಬರ್ದಿರ್ತೇನೆ ನೋಡ್ರಿ. 14,800 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರಿಬೇಕು. ಸೊ ಇಲ್ಲಿ ಬಹಳ ಜನ ಸ್ಟೂಡೆಂಟ್ಸ್ ಏನ್ ಮಾಡ್ಬಿಡ್ತೀರಿ, ಈ ಯೂನಿಟ್ ಅನ್ನ ಬರೀದೇ ಇಲ್ಲ, ಸುಮ್ಮ ಆನ್ಸರ್ ಬರೋದು. ಬಟ್ ಈ ಯೂನಿಟ್ಗೆ ನಿಮಗೆ ಅರ್ಧ ಮಾರ್ಕ್ಸ್ ಇರ್ತೈತಿ. ಹೌದಾ? ಮೀಟರ್ ಬಂತು, ಮೀಟರ್ ಸ್ಕ್ವೇರ್ ಬರಿಬೇಕು. ಸೆಂಟಿಮೀಟರ್ ಇತ್ತಂದ್ರೆ ಸೆಂಟಿಮೀಟರ್ ಸ್ಕ್ವೇರ್ ಬರಿಬೇಕು. ಓಕೆ, ನೆಕ್ಸ್ಟ್ ಈಗ ಏನ್ ಮಾಡ್ಬೇಕು ನಾವಿವಾಗ? ಘನದ್ದು ಕಂಡುಹಿಡಿಬೇಕು. ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಹೌದಾ? ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನಿದೆ? ಫಾರ್ಮುಲಾ ಏನಿದೆ ಸ್ವಲ್ಪ ಚೆಕ್ ಮಾಡ್ರಿ. ಇವಾಗಾದ್ರೂ ಬರ್ಸಿದೀನಿ. 6L² ಅಂತ ಇದೆ. ಹೌದಾ? 6L² ಅಂತ ಇದೆ. ಓಕೆ, ಸೊ 6 ಅಂದ್ಮೇಲೆ ಇಲ್ಲಿ ಎಲ್ ಅಂದ್ರೆ ಎಷ್ಟಿತ್ತು ನಮ್ಗೆ? ಇಲ್ಲಿ 50 ಸೆಂಟಿಮೀಟರ್ ಇತ್ತು. ಕರೆಕ್ಟಾ? ಸೊ ಹಾಗಾದ್ರೆ 50 ಬ್ರಾಕೆಟ್ ಸ್ಕ್ವೇರ್ ಅಂತ ಇದೆ. ಓಕೆ, 6 50 50 ಎಷ್ಟಾಯ್ತು ನೋಡ್ರಿ? 50 50 50 ಇಂಟು 50 ಮಾಡ್ರಿ. 50 ಇಂಟು 50 ಮಾಡಿದ್ರೆ ಎಷ್ಟಾಯ್ತು? 5 5 25, 2 0. ಹೌದಾ? 5 5 25, 2 0. ಇವಾಗ ಏನಾಯ್ತು? 6 0 ಮತ್ 6 ಮತ್ತೆ 2500 ನಾವೇನ್ ಮಾಡ್ಬೇಕು? ಗುಣಾಕಾರವನ್ನ ಮಾಡ್ಬೇಕು. ಹಾಗಾದ್ರೆ 6 0 0 0, 6 5 30. ಹೌದಾ? 6 2 12, 13 14 15. ಎಷ್ಟಾಯ್ತು? 15,000. ಇದು ಕೂಡ ನಮ್ಗೆ ಏನಾಗಿದೆ? ಸೆಂಟಿಮೀಟರ್ ನಲ್ಲಿದೆ. ಇದನ್ನ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರ್ತೀವಿ. ಹಾಗಾದ್ರೆ ಆಯತ ಘನದ ವಿಸ್ತೀರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಷ್ಟು ಬಂದಿತ್ತು ನಮಗೆ? 14,800 ಬಂದಿತ್ತು. ಈಗ ಚೌಕದ ಎಷ್ಟು ಬಂತು ಹೇಳ್ರಿ? 15,000 ಸೆಂಟಿಮೀಟರ್ ಸ್ಕ್ವೇರ್ ಬಂತು. ಹಾಗಾದ್ರೆ ವಿಸ್ತೀರ್ಣ ಯಾವ್ದು ಹೆಚ್ಚಿಗೆ ಇದ್ದು ಯಾವ್ದು ಕಡಿಮೆ ಇದೆ ಹೇಳ್ರಿ ನೋಡೋಣ.
ಅಂದ್ರೆ ಘನ ಅಂದ್ರೆ ಚೌಕ ಘನದ ಏನಾಗಿದೆ ವಿಸ್ತೀರ್ಣ ಜಾಸ್ತಿ ಬಂತು ನಮ್ಗೆ 15,000 ಸೆಂಟಿಮೀಟರ್ ಸ್ಕ್ವೇರ್ ಬಂತು. ಆಯತ ಘನದ ವಿಸ್ತೀರ್ಣ ಎಷ್ಟು ಬಂತು 14,800 ಸೆಂಟಿಮೀಟರ್ ಸ್ಕ್ವೇರ್ ಬಂತು. ಓಕೆ, ಸೊ ಹಾಗಾದ್ರೆ ನಾವೀಗ ಏನ್ ಮಾಡ್ಬೇಕು, ಈ ಎರಡರಲ್ಲಿ ಕಡಿಮೆ ಪ್ರಮಾಣದ ಸಾಮಾನುಗಳು ಯಾವ್ದಕ್ ಬೇಕು ತಯಾರು ಮಾಡ್ಲಿಕ್ಕೆ, ಆಯತ ಘನಕ್ಕ ಬೇಕು. ಹಾಗಾದ್ರೆ ಆಯತ ಘನವನ್ನ, ಹೌದಾ, ಆಯತ ಘನದ ಆಕಾರದ, ಹೌದಾ, ಆಯತಾಕಾರದ ಇಲ್ಲಿ ಏನಾಗಿದೆ, ಹೌದಾ, ಇದಕ್ಕ ಎ ಅನ್ಕೋರಿ, ಇದಕ್ಕೆ ಬಿ ಅನ್ಕೋರಿ, ಎರಡು ಆಯತಾಕಾರದಂತ ಕೊಟ್ಟಿದಾರ ಅವ್ರು. ಹೌದಾ, ಎ ಆಕಾರದ, ಎ ಆಕಾರದ ಪೆಟ್ಟಿಗೆಯನ್ನು ಮಾಡಲು ಕಡಿಮೆ ಸಾಮಗ್ರಿಗಳು ಯಾವ್ದಕ್ ಬೇಕಂದಾರವ್ರು. ಹಾಗಾಗಿ ನಾನು ಇದನ್ನ ಎ ಅಂತ ಕನ್ಸಿಡರ್ ಮಾಡ್ತೇನೆ, ಇದನ್ನ ಬಿ ಅಂತ ಕನ್ಸಿಡರ್ ಮಾಡ್ತೇನೆ. ಹಾಗಾಗಿ ಎ ಆಕಾರದ ಪೆಟ್ಟಿಗೆಯನ್ನ ಮಾಡಲು ಕಡಿಮೆ ಸಾಮಗ್ರಿಗಳು ಬೇಕು, ಮಾಡಲು ಕಡಿಮೆ ಸಾಮಗ್ರಿಗಳು ಬೇಕು, ಕಡಿಮೆ ಸಾಮಗ್ರಿಗಳು ಬೇಕು. ಹೌದಾ, ಸಾಮಗ್ರಿಗಳು ಬೇಕು. ಕರೆಕ್ಟಾ? ಅವ್ರೇನ್ ಕ್ವಶನ್ ಕೇಳಿದ್ರಲ್ಲ ಅದನ್ನ ಹೇಳಿದ್ವಲ್ಲ. ಸೊ ಅದೇ ರೀತಿ ನಿಮ್ಗೆ ಈ ಒಂದು ಏನಂತಾರೆ ಇದಕ್ಕೆ ಪ್ರಾಬ್ಲಮ್ ಅನ್ನ ಅಥವಾ ಇದೊಂದು ಲೆಕ್ಕವನ್ನ ಬಿಡಿಸೋದ್ರೊಳಗ ನಿಮ್ಗೆ ಏನಾಯ್ತು, ಆಯತ ಘನವನ್ನ ಫಾರ್ಮುಲಾದ ಮುಖಾಂತರ ಯಾವ ರೀತಿ ಬಿಡಿಸ್ಬೋದು, ಚೌಕವನ್ನ ಯಾವ ರೀತಿ ನಾವು ಸೂತ್ರದ ಸಹಾಯದಿಂದ ಬಿಡಿಸ್ಬೇಕು ಅನ್ನೋದು ಗೊತ್ತಾಯ್ತು. ಅದ್ರ ಜೊತೆಗೆ ಯಾವ ರೀತಿ ಪ್ರಾಬ್ಲಮ್ಸ್ ಗಳು ಬರ್ತಾವ ಅನ್ನೋದು ಗೊತ್ತಾಯ್ತು. ಓಕೆ, ಸೊ ಇಲ್ಲಿ ಏನಾಗಿದೆ, ಅಭ್ಯಾಸ 9.2ರಲ್ಲಿ ನಿಮ್ಗೊಂದು ಜಸ್ಟ್ ಎಕ್ಸಾಂಪಲ್ ಪರ್ಪಸ್ ನಾನು ಏನ್ ಮಾಡಿದೆ, ಒಂದು ಲೆಕ್ಕವನ್ನ ಹೇಳಿದೆ. ಓಕೆ, ಸೊ ಇದಾದ್ಮೇಲೆ ನಮ್ಗೆ ಇನ್ನೂ ಒಂದು ಸಾಕಷ್ಟಲ್ಲಿ ಪ್ರಾಬ್ಲಮ್ಸ್ ಗಳದಾವು, ನೀವು ಸಾಲ್ವ್ ಮಾಡ್ರಿ. ಇನ್ ಕೇಸ್ ನಿಮ್ಗೆ ಅದರಲ್ಲಿ ಏನಾದ್ರೂ ಗೊತ್ತಾಗ್ಲಿಲ್ಲ, ಏನಾದ್ರೂ ಪ್ರಾಬ್ಲಮ್ ಬಂತಂದ್ರೆ ನನ್ ಕೇಳ್ಬೋದು, ನಾನು ಹೇಳ್ತೇನೆ. ಓಕೆ, ಸೊ ಇವಾಗ ಏನಾಯ್ತು, ಆಯ್ತಾಯ್ತು, ಸಿಲಿಂಡರ್ ಮೇಲೆ ಈಗ ಕ್ವಶನ್ಸ್ ಬಂದಿಲ್ಲ, ಇನ್ನು ಮುಂದ್ ಬರ್ಬೋದು ಮೇ ಬಿ. ಹೌದಾ, ಸೊ ಈಗ ನೆಕ್ಸ್ಟ್ ನಾವ್ ಏನನ್ನ ಕಲಿತಾ ಇದ್ದೀವಿ ಅಂದ್ರ ಆಯತ ಘನ ಮತ್ತು ಕೊಳವೆಗಳ ಗಾತ್ರ. ಸೊ ಇಷ್ಟೊತ್ತವರೆಗೂ ನಾವ್ ಏನನ್ನ ಕಲ್ತಿದ್ವಿ, ಏರಿಯಾ ವಿಸ್ತೀರ್ಣವನ್ನ ಕಲ್ತೀವಿ. ಬಟ್ ಇವಾಗ ಏನ್ ಕಲಿತಾ ಇದೀವಿ, ಗಾತ್ರ ಅಂತ ಕಲಿತಾ ಇದೀವಿ. ಹೌದಾ, ಸೊ ಹಾಗಾದ್ರೆ ಅದು ಗಾತ್ರ ಅಂದ್ರೆ ಏನು ನೋಡೋಣ. ಓಕೆ, ಸೊ ಇಲ್ಲಿ ಏನಾಗಿದೆ, ಒಂದ್ ಸೆಕೆಂಡ್. ಹೌದಾ, ಹ, ಇಲ್ಲಿ ಗಾತ್ರ ಅಥವಾ ಘನಫಲ ಅಂತ ಕರಿತೀವಿ. ಹೌದಾ, ಘನಫಲವನ್ನ ಕಂಡುಹಿಡಿಯುವಂತ ಸೂತ್ರ. ಹೌದಾ, ಘನಫಲ. ಹೌದಾ, ಇದಕ್ಕ ನಾವೇನಂತ ಕರಿತೀವಿ, ಗಾತ್ರ ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ. ಹೌದಾ, ಸೊ ಸರ್ಫೇಸ್ ಏರಿಯಾವನ್ನ ಕಂಡಿಡ್ತೀವಿ. ಇಲ್ಲಿ ಘನಫಲ ಅನ್ನೋದು ಏನಂದ್ರ ಅದರ ಅರ್ಥ, ಅಲ್ಲಿ ಏನಾಗ್ತಾ ಇದೆ ನಮ್ಗೆ, ಅದು ಎಷ್ಟು ಕೆಪಾಸಿಟಿಯನ್ನು ಹಿಡಿತೈತಿ ಅದರ ಬೇಸ್ ಮೇಲೆ ನಾವೇನ್ ಮಾಡ್ಬೋದು, ಕಂಡುಹಿಡಿಬಹುದು. ಹೌದಾ, ಸೊ ಇಲ್ಲಿ ಇದ್ರ ಮೇಲೆ ಒಂದಿಷ್ಟು ಪ್ರಾಬ್ಲಮ್ ಇದದಾವು, ನೋಡೋಣ. ಓಕೆ, ಇದು ಘನಫಲ ಅಂದ್ರೆ 3 ಆಯಾಮದ ಏನಿದೆ. ಹೌದಾ, ಇದ್ರ ಅರ್ಥ ಏನಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಇದೊಂದು ಆಯತ ಘನಾಕೃತ ಒಂದು ಬಾಕ್ಸ್ ಇದೆ ನಿಮ್ಗೆ. ಹೌದಾ, ಹೌದಾ, ಇದು ಆಯತಾಕಾರದಲ್ಲಿ ಒಂದು ಬಾಕ್ಸ್ ಇದೆ ಅಂದ್ರೆ ಇದ್ರಲ್ಲಿ ನಾವ್ ಏನೋ ಒಂದು ಬಾಕ್ಸ್ ನಲ್ಲಿ ಏನೋ ಒಂದು, ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ಇಷ್ಟ ಇರುವಂತ ಒಂದು ಸ್ವೀಟ್ ಏನೋ ಹಾಕಕತ್ತೀವಿ. ಹೌದಾ, ಆ ಸ್ವೀಟ್ ಎಷ್ಟು ಕೆಜಿ ಹಿಡಿಸ್ಬೋದು ಈ ಬಾಕ್ಸು. ಹೌದಾ, ಫಾರ್ ಎಕ್ಸಾಂಪಲ್ ಒಂದ್ 4 kg ಹಿಡಿಸ್ಬೋದು, ಅಥವಾ 5 kg ಹಿಡಿಸ್ಬೋದು, ಅಥವಾ 10 kg. ಅದು ಆ ಬಾಕ್ಸಿನ ಆಕಾರಕ್ಕೆ ಮೇಲೆ ಸಂಬಂಧಪಟ್ರಿ. ಸಣ್ಣದಿತ್ತಂದ್ರೆ ಒಂದು ಆಲ್ಮೋಸ್ಟ್ 1 ಅಥವಾ 2 kg ಹಿಡಿಬಹುದು. ದೊಡ್ಡದಿತ್ತಂದ್ರ 10 kg ಅಥವಾ 5 kg ಆದ್ರೂ ಹಿಡಿಬಹುದು. ಆ ಒಂದು ಕೆಪಾಸಿಟಿ ಅದು ಏನದು ಹಿಡ್ಕೊ ಅಂದ್ರೆ ಅದರಲ್ಲಿ ಎಷ್ಟು ಸಾಮಾನುಗಳನ್ನ ಹಾಕ್ತೇವಿ ಅಥವಾ ನಾವ್ ಏನ್ ಹಾಕ್ತಿವಿ ಅನ್ನೋದನ್ನ ಕಂಡು ಹಿಡಿಲಿಕ್ಕೆ ನಮ್ಗ ಘನಫಲ ಅನ್ನುವಂತ ಒಂದು ಸೂತ್ರ ಇದೆ. ಹೌದಾ, ಸೊ ಹಾಗಾದ್ರೆ 1 by 1 ನೋಡೋಣಂತ. ಆಯತದ ಘನಫಲ, ಆಯತದ ಘನಫಲ ಏನಾಗತ್ ನೋಡ್ರಿ, ಆಯತದ ಘನಫಲ ಇಸ್ ಈಕ್ವಲ್ ಟು ಎಲ್ ಬಿ ಎಚ್, ಉದ್ದ ಅಗಲ ಎತ್ತರ. ಹೌದಾ, ಆಯತದ ಘನಫಲ ಏನಾಗತ್ತ ಹಾಗಾದ್ರೆ ಎಲ್ ಬಿ ಎಚ್ ಆಗತ್ತ. ನೆಕ್ಸ್ಟ್ ಚೌಕದ ಘನಫಲ ಏನಾಗತ್ತ, ಎಲ್ ಕ್ಯೂಬ್ ಆಗತ್ತ. ಅಲ್ಲಿ 3 ಸಲ ಇರ್ತೈತಿ, ಅದು 3 ಆಯಾಮಗಳಿರ್ತಾವಲ್ಲ, ಹಾಗಾಗಿ ಎಲ್ ಕ್ಯೂಬ್ ಅಂತ ಇರ್ತೈತಿ. ಅದಾದ್ಮೇಲೆ ಸಿಲಿಂಡರ್
ಸಿಲಿಂಡರ್ ಘನಫಲ ಏನಾಗಿದೆ ಪೈ ಆರ್ ಸ್ಕ್ವೇರ್ ಎಚ್ ಅಂತ ಇದೆ ಹೌದಾ. ಸೊ ಇಲ್ಲಿ ಏನಾಗತ್ತ ನಿಮ್ಗ ಯೂನಿಟ್ಸ್ ಗಳು ಬರ್ತಾವ ಅಲ್ಲೆಲ್ಲ. ಈಗ ಸರ್ಫೇಸ್ ಏರಿಯಾ ಅಂದ್ರ ವಿಸ್ತೀರ್ಣ ಕಂಡು ಹಿಡಿಲಿಕ್ಕೆ ನೀವ್ ಏನ್ ಮಾಡ್ತಾ ಇದ್ರಿ, ಸೆಂಟಿಮೀಟರ್ ಸ್ಕ್ವೇರ್ ಅನ್ನ ಸೆಂಟಿಮೀಟರ್ ಸ್ಕ್ವೇರ್ ಮೀಟರ್ ಸ್ಕ್ವೇರ್ ಅಂತ ಮೆನ್ಷನ್ ಮಾಡ್ತಾ ಇದ್ರಿ. ಬಟ್ ಇಲ್ಲಿ ಏನಾಗತ್ತೆ ಹೇಳ್ರಿ, ಸೆಂಟಿಮೀಟರ್ ಕ್ಯೂಬ್ ಮೀಟರ್ ಕ್ಯೂಬ್ ಅಂತ ನಾವ್ ಇವಾಗ ಬರಿಬೇಕು. ಫಾರ್ ಎಕ್ಸಾಂಪಲ್ ಆಯತದ ಘನಫಲ ಈಗ 48 ಅಂತ ಬಂತಂತ ತಿಳ್ಕೊರಿ. ಅದು ಸೆಂಟಿಮೀಟರ್ ಇದ್ನಲ್ಲಿ ಇತ್ತಂದ್ರ ಸೆಂಟಿಮೀಟರ್ ಕ್ಯೂಬ್, ಸೆಂಟಿಮೀಟರ್ ಸ್ಕ್ವೇರ್ ಬರೆಯಂಗಿಲ್ಲ. ಸ್ಕ್ವೇರ್ ಅಂದ್ರೆ ಎಲ್ಲಿಗೆ ಬರ್ತೈತೆ, ಅದು ವಿಸ್ತೀರ್ಣಕ್ಕೆ ಬರ್ತೈತಿ. ಬಟ್ ಇಲ್ಲಿ ಏನಾಗತ್ತ 48 ಸೆಂಟಿಮೀಟರ್ ಕ್ಯೂಬ್ ಅಥವಾ ಮೀಟರ್ ಕ್ಯೂಬ್, ಅಲ್ಲಿ ಯಾವ ಯೂನಿಟ್ ನಲ್ಲಿ ಕೊಟ್ಟಿರ್ತಾರಲ್ಲ ಅದನ್ನ ನಾವು ಬರಿಬೇಕು. 48 ಸೆಂಟಿಮೀಟರ್ ಕ್ಯೂಬ್ ಅಥವಾ ಮೀಟರ್ ಕ್ಯೂಬ್ ಅಂತ. ಓಕೆ, ಸೊ ಹಾಗಾಗಿ ನೆಕ್ಸ್ಟ್ ಇದೇನಾಯ್ತು, ಫಾರ್ಮುಲಾಸ್ ಗಳು ಗೊತ್ತಾದ್ವಾ. ಇದರಲ್ಲಿ ಮೇನ್ ಇನ್ನೊಂದು ಏನ್ ಗೊತ್ತಾಗ್ಬೇಕಂದ್ರ, ಫಾರ್ಮುಲಾ ಗೊತ್ತಾಯ್ತಲ್ಲ ನಿಮ್ಗೆ. ಆಯತದ ಘನಫಲ ಎಲ್ ಬಿ ಎಚ್, ಚೌಕದ ಘನಫಲ ಎಲ್ ಕ್ಯೂಬ್, ಸಿಲಿಂಡರ್ದ ಘನಫಲ ಪೈ ಆರ್ ಸ್ಕ್ವೇರ್ ಎಚ್ ಅಂತ ಇದೆ. ಅದಾದ್ಮೇಲೆ ಇದು ಜಸ್ಟ್ ನಿಮ್ಗ ಯೂನಿಟ್ಸ್ ಅನ್ನ ಯಾವ ರೀತಿ ಬರಿಬೇಕಂತೆ. ಇದ್ರ ಮೇಲೆ ನಿಮ್ಗೆ ಆ ಪರಿ ಏನ್ ಪ್ರಾಬ್ಲಮ್ಸ್ ಗಳನ್ನ ಕೊಟ್ಟಿಲ್ಲ, ಅವ್ರು ಜಸ್ಟ್ ಡಿಫ್ರೆನ್ಸ್ ಅನ್ನ ಹೇಳ್ತಾ ಇದ್ದಾರೆ ಹೌದಾ. ಸೊ ಯಾಕೆ ಡಿಫ್ರೆನ್ಸ್ ಹೇಳ್ತಾ ಇದ್ದಾರೆ ಅಂದ್ರೆ, ಇದ್ರ ನೀವು ನೆಕ್ಸ್ಟ್ 9th ಸ್ಟ್ಯಾಂಡರ್ಡ್ ಆಮೇಲೆ ಇನ್ ಡಿಟೇಲ್ ಆಗಿ 10th ಸ್ಟ್ಯಾಂಡರ್ಡ್ ಗೆ ಘನಫಲವನ್ನ ಯಾವ ರೀತಿ ಕಂಡುಹಿಡಿಯಬೇಕು, ಆಮೇಲೆ ಸುತ್ತಳತೆ ಅಥವಾ ವಿಸ್ತೀರ್ಣವನ್ನ ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದು ಇನ್ ಡಿಟೇಲ್ ಆಗಿ 9th 10th ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಗೆ ಜಸ್ಟ್ ಇದ್ರದ್ದು ಇಂಟ್ರೊಡಕ್ಷನ್ ಅಂತಾರಲ್ಲ ಯಾವ ರೀತಿ ಇರ್ತೈತೆ ಅನ್ನೋದನ್ನ, ಫಾರ್ಮುಲಾ ಯಾವ ರೀತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅನ್ನೋದನ್ನ ಕೊಟ್ಟಿದ್ದಾರೆ ಹೌದಾ. ಅದಾದ್ಮೇಲೆ ನಮಗ್ ಬರೋದು ಘನಫಲ ಮತ್ತ ಗಾತ್ರ ಮತ್ತ ಸಾಮರ್ಥ್ಯಕ್ಕೆ ಇರುವಂತಹ ವಸ್ತು ಹೌದಾ. ಗಾತ್ರ ಮತ್ತು ಸಾಮರ್ಥ್ಯ ಅಂತ ಇದೆ ಹೌದಾ. ಸಾಮರ್ಥ್ಯ ಆಲ್ಮೋಸ್ಟ್ ಈ ಟಾಪಿಕ್ ಅನ್ನ ಮುಗಿಸ್ತೇನೆ ನಾನು ಇವತ್ತು, ಆಲ್ಮೋಸ್ಟ್ ಎಂಡ್ ಬಂದಿದೆ. ಹಾಗಾಗಿ ಗಾತ್ರ ಮತ್ತು ಸಾಮರ್ಥ್ಯ, ಇಲ್ಲೇ ಗಾತ್ರ ಮತ್ತು ಸಾಮರ್ಥ್ಯ ಅಂತ ಎರಡೂ ಇದೆ ಹೌದಾ. ಗಾತ್ರ ಅಂದ್ರೆ ಇಲ್ಲಿ ಏನಾಗ್ತಾ ಇದೆ, ವಸ್ತುವು ಆಕ್ರಮಿಸುವ ಜಾಗದ ಪ್ರಮಾಣವನ್ನ ಗಾತ್ರ ಸೂಚಿಸುತ್ತದೆ ಹೌದಾ. ಆ ಜಾಗ ಗಾತ್ರ ಅಂದ್ರೆ ಏನಾಗುತ್ತೆ, ಅದೊಂದು ಇಷ್ಟು ದೊಡ್ಡದಿದೆ, ಒಂದು ಬಾಕ್ಸ್ ಇದೆ ಅಂದ್ರೆ ಅದಷ್ಟು. ಸಾಮರ್ಥ್ಯ ಅಂದ್ರೆ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, ನಾವ್ ಏನ್ ಮಾಡ್ಬೋದು, ಏನೋ ಆ ಒಂದು ಪೆಟ್ಟಿಗೆಯಲ್ಲಿ ಅದೇ ಹೇಳಿದ್ನಲ್ಲ ನಿಮ್ಗೆ ಆಗಲೇ, ಸೊ ಸ್ವೀಟ್ ಉಂಡೆ ಅಥವಾ ಲಡ್ಡು ಇರ್ತೈತಲ್ಲ ಅದನ್ನ ನಾವು ಎಷ್ಟು ಹಾಕ್ಬೋದು, ಆ ಬಾಕ್ಸ್ ನಲ್ಲಿ ಒಂದು 5 kg ಹಿಡಿಬಹುದು ಅಥವಾ 2 kg. ಆ ಬಾಕ್ಸ್ ಏನ್ ಹಿಡಿತೈತಲ್ಲ ಕ್ವಾಂಟಿಟಿ, ಆ ಒಂದು ವಸ್ತುವಿನ ಕ್ವಾಂಟಿಟಿಗೆ ನಾವೇನಂತ ಕರಿತೀವಿ, ಸಾಮರ್ಥ್ಯ ಅಂತ ಕರಿತೀವಿ ಹೌದಾ. ಗಾತ್ರ ಮತ್ತು ಸಾಮರ್ಥ್ಯಕ್ಕಿರುವಂತಹ ಇದು ವ್ಯತ್ಯಾಸ. ಗೊತ್ತಾಯ್ತಾ ಇದು. ಸೊ ನೆಕ್ಸ್ಟ್ ಅಂದ್ರೆ ನಮ್ಗೆ ನೆಕ್ಸ್ಟ್ ಆಲ್ಮೋಸ್ಟ್ ಇಲ್ಲಿಗೆ ನಮ್ಗೆ ಏನಾಯ್ತು, ಇಲ್ಲೇ ಒಂದು ಲಾಸ್ಟ್ ನೋಡಿ 9.3 ಅನ್ನುವಂಥ ಟಾಪಿಕ್ ಇದು ಯಾವ್ದಿದೆ, ಅಭ್ಯಾಸ ಇದೆ, ಅದರ ಜಸ್ಟ್ ಇಂಟ್ರೊಡಕ್ಷನ್ ಕೊಟ್ಬಿಟ್ರೆ ನಮ್ಗ ಈ ಟಾಪಿಕ್ ಮುಗೀತು ಹೌದಾ. ಅಭ್ಯಾಸ 9.3 ಇದೆ ಹೌದಾ. ಸೊ ಅಲ್ಲಿ ಏನಾಗಿದೆ, ಕೆಳಗೆ ಹೇಳಿರುವ ಸಂದರ್ಭಗಳಲ್ಲಿ ಯಾವಾಗ ಕೊಳವೆ ಆಕಾರದ ಟ್ಯಾಂಕ್ ಒಂದರ ಮೇಲ್ಮೈ ವಿಸ್ತೀರ್ಣವನ್ನು ಮತ್ತೆ ಯಾವ ಸಂದರ್ಭದಲ್ಲಿ ಅದರ ಗಾತ್ರವನ್ನು ಕಂಡುಹಿಡಿಯಿರಿ ಅಂತ ಇದೆ ಹೌದಾ. ಅಲ್ಲಿ ಒಂದು ಟ್ಯಾಂಕ್ ಅನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಎಷ್ಟು ನೀರನ್ನು ತುಂಬಿಸಬಹುದೆಂದು ಕಂಡುಹಿಡಿಯುವುದು. ಸೊ ನಿಮ್ಗೆ ಇಲ್ಲಿ ಒಂದಿಷ್ಟು ಇದಿದಾವ ತಡ್ರಿ ತೋರಿಸ್ತೇನೆ. ಇಲ್ಲಿಲ್ಲ ಅದು. ಓಕೆ, ಸೊ ಇಲ್ಲೇ ಇದೆ, ಒಂದ್ ಸೆಕೆಂಡ್ ಹೌದಾ. ಸೊ ಅಲ್ಲಿ ಏನಾಗಿದೆ, ಅದರಲ್ಲಿ ಎಷ್ಟು ನೀರನ್ನ ತುಂಬಿಸ್ಬೇಕು ಅಂದ್ರೆ ನಾವ್ ಏನನ್ನ ಕಂಡುಹಿಡಿತೇವೆ ಹೇಳ್ರಿ, ವಾಲ್ಯೂಮ್ ಅಂದ್ರ ಗಾತ್ರವನ್ನ ಕಂಡುಹಿಡಿತೀವಿ. ಅದಾದ್ಮೇಲೆ ಅದನ್ನು ಗಿಲಾಯ್ ಮಾಡಲು ಎಷ್ಟು ಸಿಮೆಂಟ್ ಚೀಲಗಳು ಬೇಕೆಂಬುದನ್ನು ಲೆಕ್ಕ ಮಾಡುವುದು. ಅಲ್ಲಿ ಏನಾಗತ್ ನಮ್ಗ ಸುತ್ತಳತೆ ಅಥವಾ ನಾವೇನ್ ಮಾಡ್ತೀವಿ, ಏರಿಯಾ ವಿಸ್ತೀರ್ಣವನ್ನ ಕಂಡುಹಿಡಿತೀವಿ. ಇದರಲ್ಲಿರುವ ನೀರಿನಿಂದ ಎಷ್ಟು ಸಣ್ಣ ಟ್ಯಾಂಕ್ ಗಳನ್ನು ತುಂಬಿಸಬಹುದೆಂದು. ಮತ್ತ ಅಗೇನ್ ನಾವೇನ್ ಮಾಡ್ಬೋದು, ಗಾತ್ರ ಅಥವಾ ಘನಫಲ. ಸೊ ನಾವೆಲ್ಲ ಮೊದ್ಲೆಲ್ಲ ಅದಕ್ಕ, ಸೊ ನೀವ್ ಇಲ್ಲೇ 10th ಹೋಗ್ರಿ ಅಥವಾ 9th ಹೋಗ್ರಿ, ಅಲ್ಲೇ ಘನಫಲ ಅಂತ ಯೂಸ್ ಮಾಡ್ತಾರೋ. ನಿಮಗೆ ಈಗ ಸ್ವಲ್ಪ ಇಂಟ್ರೊಡಕ್ಷನ್ ಪಾರ್ಟ್ ಇರೋದ್ರಿಂದ ಅವ್ರು ಏನ್ ಮಾಡ್ತಾ ಇದ್ರು, ಗಾತ್ರ ಅಂತ ಯೂಸ್ ಮಾಡ್ತಾ ಇದ್ರು. ಬಟ್ ಅದ್ರ ಎಕ್ಸಾಕ್ಟ್ ವರ್ಡ್ ನಮ್ಗೆ ಏನಾಗುತ್ತೆ ಹೇಳ್ರಿ, ಘನಫಲ ಅಂತಾನೆ ಆಗುತ್ತೆ. ಜಸ್ಟ್ ಅದು ಒಂದು ಲೆಕ್ಕ ಅಷ್ಟೇ, ಇಂಟ್ರೊಡಕ್ಷನ್ ಕೊಡೋದಷ್ಟೇ ಇತ್ತು. ಸೊ ಇಲ್ಲಿಗೆ ಇದೇನಾಯ್ತು ಹೇಳ್ರಿ, ಕ್ಷೇತ್ರ ಗಣಿತ ಅನ್ನುವಂಥ ಟಾಪಿಕ್
ಮುಗೀತು. ಸೊ ನೆಕ್ಸ್ಟ್ ನಮ್ಮ ಕ್ಲಾಸ್ ನಲ್ಲಿ ಏನ್ ಮಾಡ್ಬೋದು ನಾವು ಅಲ್ಲಿ ಘಾತಾಂಕಗಳು ಮತ್ತು ಘಾತ ಸೂಚಿಗಳು ಅನ್ನುವಂತ ಪಾಠವನ್ನ ನೆಕ್ಸ್ಟ್ ಕ್ಲಾಸ್ ಆಗತ್ತೆ. ಯಾಕಂದ್ರೆ ಈಗ ನೆಕ್ಸ್ಟ್ ನಾವು ಒಂದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಕೇಳ್ತೀನಿ. ಅದಾದ್ಮೇಲೆ ಇನ್ನೂ ಟೈಮ್ ಇತ್ತಂದ್ರೆ ನಾನು ಸ್ವಲ್ಪ ಸ್ಟಾರ್ಟ್ ಮಾಡ್ತೇನೆ. ಓಕೆ, ಸೊ ಇಲ್ಲಿಗೆ ಇದೇನಾಯ್ತು, ನಮ್ದು ಕ್ಷೇತ್ರ ಗಣಿತ ಅನ್ನುವಂತ ಟಾಪಿಕ್ ಕಂಪ್ಲೀಟ್ ಆಯ್ತು. ಓಕೆ, ಸೊ ಇಲ್ಲಿ ಒಂದಿಷ್ಟು ನಿಮಗೆ ಇದ್ರ ಬೇಸ್ ಮೇಲೆ ಮಲ್ಟಿಪಲ್ ಚಾಯ್ಸ್ ಇದಾವ ನೋಡ್ರಿ, ನೋಡೋಣ. ಓಕೆ, ಇದು ಇದ್ರದ್ದಲ್ಲ, ಹಿಂದಿನ ಕ್ಲಾಸ್ ಇಂದ. ಓಕೆ, ಹೌದಾ, ಇದು ನಿಮ್ಮ ಒಂದು ಹಿಂದಿನ ಕ್ಲಾಸ್ ಇಂದ. ಅಲ್ಲಿ ನಿಮ್ಗೆ ಕೇಳಕ್ ಆಗಿದ್ದಿಲ್ಲ, ಹಾಗಾಗಿ ನಾನು ಇವಾಗ ಮತ್ತೆ ಇದನ್ನ ಕೇಳ್ತಾ ಇದ್ದೀನಿ. 5x ಮತ್ತು 3x ಗಳ ಮೊತ್ತ ಎಷ್ಟು? ವಿದ್ಯಾಶಕ್ತಿಯ ರಸಪ್ರಶ್ನೆ ಕಾರ್ಯಕ್ರಮ. ಜಸ್ಟ್ ಒಂದು 5 ಕ್ವಶನ್ಸ್ ಗಳು. ಲಾಸ್ಟ್ ಕ್ಲಾಸ್ ನಲ್ಲಿ ನಾನು ನಿಮ್ಗೆ ಕೇಳಲಿಕ್ಕೆ ಆಗಿದ್ದಿಲ್ಲ, ಹಾಗಾಗಿ ಕೇಳ್ತಾ ಇದ್ದೀನಿ. 5x ಮತ್ತು 3x ಗಳ ಮೊತ್ತ ಎಷ್ಟು? ನೋಡ್ರಿ, ಇಲ್ಲಿ ಆಪ್ಷನ್ 8x ಇದೆ, ಆಪ್ಷನ್ ಬಿ 8x² ಇದೆ, ಆಪ್ಷನ್ ಸಿ 2x, ಆಪ್ಷನ್ ಡಿ -8x ಅಂತ ಇದೆ. ಹೌದಾ? ಹಾಗಾದ್ರೆ ನೋಡ್ರಿ, ಇಲ್ಲಿ 5x ಮತ್ತು 3x ಗಳ ಮೊತ್ತ ಕೂಡಿಸ್ಬೇಕಷ್ಟೇ. ಅಲ್ಲೇ ಸಜಾತಿಯ ಪದಗಳದವು, ಅವ್ನು ಜಸ್ಟ್ ಕೂಡಿಸ್ಬೇಕು. 5 3 8x ಆಯ್ತು ನೋಡ್ರಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ 1 ಸೆಕೆಂಡ್, ಅದು ಪ್ರಿವ್ಯೂ ಆಗಿಲ್ಲ. ಓಕೆ, 1 ಸೆಕೆಂಡ್. ಓಕೆ, ವಿದ್ಯಾಶಕ್ತಿಯ ರಸಪ್ರಶ್ನೆ ಕಾರ್ಯಕ್ರಮ ಫಸ್ಟ್ ಏನಾಯ್ತು? ಹಾಗಾದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, 7y ದಿಂದ 2y ಅನ್ನು ಕಳೆದರೆ ಎಷ್ಟು? 7y ಯಿಂದ 2y ಅನ್ನು ಕಳೆದರೆ ಎಷ್ಟು? ಆಪ್ಷನ್ ಎ 9y, ಆಪ್ಷನ್ ಬಿ 5y, ಆಪ್ಷನ್ ಸಿ 5y², ಆಪ್ಷನ್ ಡಿ 14y ಅಂತ ಇದೆ. ಹಾಗಾದ್ರೆ ಏನ್ ನೋಡ್ರಿ? ಎಕ್ಸಾಕ್ಟ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್, 4a ಮತ್ತು 5b, 4a + 5b, 3a + 2b ಗಳ ಮೊತ್ತವನ್ನ ಕಂಡುಹಿಡಿಯಿರಿ. ನೋಡ್ರಿ, ಎಷ್ಟಾಯ್ತು? 7a 7b. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್, 10x² + 5x ಇಂದ 3x² + 2x ಅನ್ನು ಕಳೆಯಿರಿ. ಹೌದಾ? 10x² + 5x ದಿಂದ 3x² + 2x ಅನ್ನು ಕಳೆಯಿರಿ. ನೋಡ್ರಿ, ಯಾವ್ದಿದೆ? 7x² 2x. ಹೌದಾ? 10ರಲ್ಲಿ 3 ಹೋದ್ರೆ 7x², ಆಮೇಲೆ 5x ನಲ್ಲಿ 2 ಹೊತ್ತಂದ್ರೆ 3x². ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್, ಅಲ್ಲಿ ನೋಡ್ರಿ, 14a 9ab + 5b - 3, 4a - 7b + 2b + 10 ಕಳೆದಾಗ ಬರುವ ಉತ್ತರ ಯಾವುದು? ಹೌದಾ? ಸೊ ನಾ ಫಸ್ಟ್ ಒಂದ್ಸಲ ಇಲ್ಲಿ ಬೋರ್ಡ್ ಮೇಲೆ ಬರೀತೆ ನೋಡ್ರಿ, ಅಂದ್ರೆ ಆನ್ಸರು ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ. ಹೌದಾ? 9ab + 5b - 3, 4a - 7ab + 2b + 10 ಅಂತ ಇದೆ. ಹಾಗಾದ್ರೆ ನಮ್ಮ ಆನ್ಸರ್ ಏನಿದೆ ಅಂತ ಫಸ್ಟ್ ಇಲ್ಲಿ ಒಂದ್ಸಲ ನಾವು ಲೆಕ್ಕ ಮಾಡಿ ನೋಡೋಣ ಅಂತ. ಓಕೆ, ಸೊ ಈ ರೀತಿ ನಮ್ಮ ಪ್ರಾಬ್ಲಮ್ಸ್ ನಲ್ಲಿ ನಾವ್ ಏನ್ ಮಾಡ್ಬೋದು ಹೇಳ್ರಿ, ನಮ್ಗೆ ಕರೆಕ್ಟ್ ಆಗಿ ಒಮ್ಮೆ ಸಡನ್ ಆಗಿ ನೋಡುತ್ತಲೇ ಆನ್ಸರ್ ಬರುವುದಿಲ್ಲ. ಸೊ ಸ್ವಲ್ಪ ನಾವು ಏನ್ ಮಾಡ್ಬೇಕು, ಲೆಕ್ಕ ಮಾಡಿ ನೋಡ್ಬೇಕು. ಈಗ ಕಳಿಬೇಕಂದಾಗ ನಾನು ನಿಮ್ಗೆ ಹೇಳಿದ್ದೆ, ಇಲ್ಲಿ ಕೆಳಗಿರುವಂತಹ ಚಿಹ್ನೆಗಳೆಲ್ಲ ಚೇಂಜ್ ಆಗ್ತಾವ. ಇಲ್ಲಿ ಆಲ್ರೆಡಿ ಪ್ಲಸ್ ಇದ್ದಿದ್ದೇನಾಯ್ತು, ಮೈನಸ್ ಆಯ್ತು, ಮೈನಸ್ ಇದ್ದಿದ್ದು ಪ್ಲಸ್ ಆಯ್ತು, ಪ್ಲಸ್ ಇದ್ದಿದ್ದು ಮೈನಸ್, ಪ್ಲಸ್ ಇದ್ದಿದ್ದು ಮೈನಸ್ ಆಯ್ತು. ಓಕೆ, ಸೊ ಇಲ್ಲಿ ಏನಾಯ್ತು, ವಿಜಾತಿಯ ಚಿಹ್ನೆಗಳಿದ್ರೆ ನಾವ್ ಏನ್ ಮಾಡ್ಬೇಕು, ಅದನ್ನ ಮೈನಸ್ ಮಾಡ್ಬೇಕು. 14ರಲ್ಲಿ 4ಅನ್ನ ಮೈನಸ್ ಮಾಡಿದ್ರೆ ಎಷ್ಟಾಯ್ತು? 10a ಆಯ್ತು. ಓಕೆ, ಇಲ್ಲಿ ಎ ಬಿ ಇದೆ. ಹೌದಾ? 9ರಲ್ಲಿ 7ಅನ್ನ ಮೈನಸ್ ಮಾಡಿದ್ರೆ ಎಷ್ಟಾಯ್ತು? 2ab ಅಂತ ಆಯ್ತು. ಬಟ್ ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಯಾವ್ದಿದೆ ನಮ್ಗಿಲ್ಲಿ? -2ab ಅಂತ ಇದೆ. ಹೌದಾ? ಸೊ 5 2b ಅಂತ ಇದೆ. ಓಕೆ, ಸೊ ಇಲ್ಲಿ 5 2 ಅಂದ್ರೆ ಏನಾಯ್ತು, ಅಗೇನ್ ವಿಜಾತಿಯ ಚಿಹ್ನೆಗಳು ಬಂದು ನಾವು ಮೈನಸ್ ಮಾಡ್ಬೇಕು. 5ರಲ್ಲಿ 2ಅನ್ನ ಮೈನಸ್ ಮಾಡಿದ್ರೆ ಏನಾಯ್ತು? 3b ಬಂತು. ಇಲ್ಲಿ ಪ್ಲಸ್ ಅನ್ನ ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಪ್ಲಸ್ ಬರಿಬೇಕು. ಓಕೆ,
ಸೊ ಇಲ್ಲಿ ಮೈನಸ್ ಮೈನಸ್ ಅಂದ್ರೆ ಸಜಾತಿಯ ಚಿಹ್ನೆಗಳು ಬಂದು ನಾವೇನ್ ಮಾಡ್ಬೇಕು, ಕೂಡಿಸ್ಬೇಕು. ಕೂಡಿಸಿ ಅದೇ ಚಿಹ್ನೆಯನ್ನ ಇಡಬೇಕು. -13 ಅಂತ ಬರ್ತೈತಿ. ಹೌದಾ? ಈ ಆನ್ಸರ್ ಅಲ್ಲಿ ಯಾವ ಆಪ್ಷನ್ ನಲ್ಲಿ ಇದೆ ನೋಡಿ, ನಾವು ಚೆಕ್ ಮಾಡ್ಬೇಕು. ಓಕೆ, ಸೊ ಒಂದ್ಸಲ ಚೆಕ್ ಮಾಡೋಣಂತೆ. ಹೌದಾ? ಸೊ ಯಾವ ಆಪ್ಷನ್ ಅಲ್ಲಿ ಇದೆ ನೋಡ್ರಿ, 10A -2B, ಓಕೆ, +3B -13 ಅಂದ್ರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಆಲ್ಮೋಸ್ಟ್. ಹೌದಾ? PQR ಯಾವ ವಿಧದ ಬಹುಪದೋಕ್ತಿ? ಆಪ್ಷನ್ ಎ ಏಕಪದೋಕ್ತಿ, ಆಪ್ಷನ್ ಬಿ ದ್ವಿಪದೋಕ್ತಿ, ಆಪ್ಷನ್ ಸಿ ತ್ರಿಪದೋಕ್ತಿ, ಆಪ್ಷನ್ ಡಿ ಯಾವುದು ಅಲ್ಲ. ಇವುಗಳಲ್ಲಿ ಯಾವುದು ಅಲ್ಲ. PQR 3 ಪದಗಳದಾವ, ಅಲ್ಲಿ ಯಾವುದೇ ಪ್ಲಸ್ ಮೈನಸ್ ಅವನ್ನ ಬೇರೆ ಮಾಡಿಲ್ಲ, ಹಾಗಾಗಿ ಅದು ಏಕಪದೋಕ್ತಿ ಆಗತ್ತ. ಜಸ್ಟ್ ಇದು ಲಾಸ್ಟ್ ಕ್ಲಾಸ್ ನಿಮ್ದು ಯಾವ್ದು ಹೇಳ್ರಿ, ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅಲ್ಲಿ ಆ ಲಾಸ್ಟ್ ಕ್ಲಾಸ್ ಕ್ವಶನ್ಸ್ ಗಳಿವೆ. ಈ ಒಂದು ಕ್ಷೇತ್ರ ಗಣಿತದ ಕ್ವಶನ್ಸ್ ಗಳನ್ನ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾನು ನಿಮ್ಗೆ ಹೇಳ್ತೇನೆ. ಓಕೆ, ಸೊ ಇನ್ನು ಒಂದು 5 ನಿಮಿಷ ಇದೆ ನಿಮ್ಗೆ. ನೆಕ್ಸ್ಟ್ ಟಾಪಿಕ್ ಯಾವ್ದು ಹಾಗಾದ್ರೆ, ಘಾತಾಂಕಗಳು ಮತ್ತು ಘಾತ ಸೂಚಿಗಳು ಅನ್ನೋ ಜಸ್ಟ್ ಇಂಟ್ರೊಡಕ್ಷನ್ ಅನ್ನು ಕೊಡ್ತೀನಿ ಅಷ್ಟೇ. ಘಾತಾಂಕಗಳು ಮತ್ತು ಘಾತ ಸೂಚಿಗಳು, ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ಅಂತ ಕರಿತೇವೆ. ಹೌದಾ? ಘಾತಾಂಕಗಳು ಮತ್ತು ಘಾತ ಸೂಚಿಗಳು, ಘಾತ ಸೂಚಿಗಳು. ಹೌದಾ? ಇದಕ್ಕೆ ಇಂಗ್ಲಿಷ್ ನಲ್ಲಿ ಏನಂತ ಕರಿತೇವೆ ಅಂದ್ರ ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ಅಂತ ಕರಿತೇವೆ. ಹೌದಾ? ಇಲ್ಲಿ ಘಾತಾಂಕಗಳು ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು. ಸೊ ನೀವು ಈಗ ಫಾರ್ ಎಕ್ಸಾಂಪಲ್ ಇದನ್ನ ಏನಂತ ಓದ್ತೀರಿ, ಇದನ್ನ 2 ಸ್ಕ್ವೇರ್ ಅಂತ ಓದ್ತೀರಿ. ಆಮೇಲೆ ಇದನ್ನ ಏನಂತ ಕರಿತೀವಿ, ಇದನ್ನ ಓದ್ತೀರಿ 2 ಕ್ಯೂಬ್ ಅಂತ ಕರಿತೀವಿ. ಅದಾದ್ರೆ ಇದನ್ನ ಏನಂತ ಕರಿತೀವಿ ನಾವು, ಇದನ್ನ 2 ಘಾತ 5 ಅಂತ ಓದ್ತೇವೆ. ಇವು ಸ್ವಲ್ಪ ನಮ್ಗೆ ಈಸಿ. ಇದು 2ದಷ್ಟು ಗೊತ್ತಿದೆ, 2 ಸ್ಕ್ವೇರ್ ಅಂತೇವೆ, 3 ಕ್ಯೂಬ್ ಅಂತೇವೆ. ಇದರ ನೆಕ್ಸ್ಟ್ ನಾವು ಅನ್ನೋದು ಏನಂದ್ರ 2 ಘಾತ 5 ಅಂತ ಕರಿತೀವಿ, ಅಥವಾ 2⁵ ಅಂತ ಕರಿತೀವಿ. ಹೌದಾ? ಇಂಗ್ಲಿಷ್ ನಲ್ಲಿ ಹೇಳ್ಬೇಕಂದ್ರೆ 2⁵ ಅಂತ ಹೇಳ್ತೀವಿ. ಹೌದಾ? ಆಮೇಲೆ 2⁻100 ಅಂತ ಹೇಳ್ತೇವಿ. ಹೌದಾ? ಈಗ ಇದರ ಅರ್ಥ ಏನು, 2 ಸ್ಕ್ವೇರ್, 2 ಕ್ಯೂಬ್, 2⁵5, 2⁻100 ಅಂದ್ರ ಇದ್ರ ಅರ್ಥ ಏನು ಹಾಗಾದ್ರೆ, ಅಂದ್ರೆ 2 ಅನ್ನ ಇಲ್ಲಿ 2 ಸಲ ಮಲ್ಟಿಪ್ಲೈ ಮಾಡ್ಬೇಕು, ಈ 2 ಅನ್ನ ಇಲ್ಲಿ 3 ಸಲ ಮಲ್ಟಿಪ್ಲೈ ಮಾಡ್ಬೇಕು, 2 ಅನ್ನ 5 ಸಲ ಗುಣಾಕಾರ ಮಾಡ್ಬೇಕು, 2 ಅನ್ನ 100 ಸತಿ ನಾವು ಗುಣಾಕಾರ ಮಾಡ್ಬೇಕು, ಇದರ ಅರ್ಥ. ಹೌದಾ? ಹಾಗಾದ್ರೆ ಈಗ ನೋಡ್ರಿ, ಇದಕ್ಕೆ ಏನಂತ ಕರಿತೀವಿ ನಾವು, ಇಲ್ಲಿ 2 ಇದೆ, ಇದಕ್ಕೆ ಇಲ್ಲಿ 2 ಇದೆ. ಹೌದಾ? ಇದಕ್ಕೆ ಏನಂತ ಕರಿತೀವಿ ನಾವು, ಇದಕ್ಕ ಆಧಾರ ಸಂಖ್ಯೆ ಅಂತ ಕರಿತೀವಿ, ಇದಕ್ಕ ಘಾತ ಸೂಚಿ ಅಂತ ಕರಿತೀವಿ. ಹೌದಾ? ಘಾತ ಸೂಚಿ ಅಂತ ಕರಿತೀವಿ. ಹೌದಾ? ಘಾತ ಸೂಚಿ, ಈಗ ಆಧಾರ ಮತ್ತು ಘಾತ ಸೂಚಿಗೆ ನಮಗೆ ಡಿಫ್ರೆನ್ಸ್ ಏನಂತಂದ್ರ, ಸೊ ಈಗ ಆಧಾರ ಅನ್ನೋದು ಈ ಸಂಖ್ಯೆ ಇದೆ, ಈ ಘಾತ ಸೂಚಿ ಅನ್ನೋದು ಏನ್ ಸೂಚಿಸ್ತಂದ್ರ, ಈ ಆಧಾರ ಸಂಖ್ಯೆಯನ್ನ ನಾವ್ ಏನ್ ಮಾಡ್ಬೋದು, ಮತ್ 2 ಸಲ ಅಂದ್ರೆ ಅದನ್ನ ಎಷ್ಟು ಸಲ ಗುಣಾಕಾರ ಮಾಡ್ಬೇಕು ಅನ್ನೋದು ಅದು ಆ ಘಾತ ಸೂಚಿ ನಮಗ ಸೂಚಿಸ್ತೈತಿ. ಇಲ್ಲಿ ನೋಡ್ರಿ, ಇದು ಆಧಾರ 2 ಇದೆ. ಹೌದಾ? ಇಲ್ಲಿ ಘಾತ ಸೂಚಿ 2 ಇದೆ ಅಂದ್ರೆ ನಮ್ಗೆ ಅರ್ಥ ಏನಾಗತ್ತ, ಈ 2ಅನ್ನ ನಾವು 2 ಸತಿ ಗುಣಾಕಾರ ಮಾಡ್ಬೇಕಂತ ಅರ್ಥ ಆಗತ್ತ. ಹೌದಾ? ಅದೇ ರೀತಿ ಇಲ್ಲಿ ಬರ್ರಿ, ಈ 2ಅನ್ನ 3 ಸತಿ ಗುಣಾಕಾರ ಮಾಡ್ಬೇಕಂತ ನಮಗ್ ಗೊತ್ತಾಗ್ತೈತಿ. ಈ 2ಅನ್ನ 5 ಸತಿ, ಈ 2ಅನ್ನ 100 ಸತಿ ನಾವು ಗುಣಾಕಾರ ಮಾಡ್ಬೇಕಂತ ಅರ್ಥ. ಹಾಗಾದ್ರೆ ಈ ಘಾತಕ್ಕೆ ನಾವಿಲ್ಲಿ ಏನಂತ ಕರಿತೀವಿ, ಇದಕ್ಕ ಆಧಾರ, ಇದಕ್ಕ ಘಾತ ಸೂಚಿ ಅಂತ ಕರಿತೀವಿ. ಇದಕ್ಕ ಆಧಾರ ಅಂದ್ರ ಬೇಸ್, ಎಕ್ಸ್ಪೋನೆಂಟ್ ಅಥವಾ ಪವರ್ ಅಂತ ಕರಿತೀವಿ. ಹೌದಾ? ಅಂದ್ರೆ ಅದ ಎಷ್ಟು ಸಲ ಗುಣಾಕಾರ ಮಾಡ್ಬೇಕು ಅನ್ನೋದನ್ನ, ಇದನ್ನೆಲ್ಲ ನೀವು ಅಂದ್ರೆ ನಿಮ್ಗೆ ಇನ್ನು ನಾನು ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ತಿರ್ತೇನೆ ಅಂತ. ಹೌದಾ? ಜಸ್ಟ್ ಇದನ್ನ ಇಂಟ್ರೊಡಕ್ಷನ್ ಅನ್ನ ಕೊಟ್ಟೆ. ಹೌದಾ? ಇದರಲ್ಲಿ ನಮಗ್ ಬರುವಂತ ಮೇನ್ ಅಂದ್ರ ಘಾತಾಂಕಗಳ ನಿಯಮಗಳನ್ನ ನಾವಿಲ್ಲಿ ಕಲಿತೀವಿ. ಹೌದಾ? ಘಾತಾಂಕಗಳ ನಿಯಮಗಳು, ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್. ಹೌದಾ? ಈ ಘಾತಾಂಕಗಳ ನಿಯಮಗಳದ್ದು ನಿಮ್ಗೆ ಇಂಟ್ರೆಸ್ಟಿಂಗ್ ಸಿಮ್ಯುಲೇಷನ್ಸ್ ಇದೆ, ಅವನ್ನೆಲ್ಲ ನಾನು ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ತೀನಿ. ಇವ ಜಸ್ಟ್ ಇಂಟ್ರೊಡಕ್ಷನ್ ಅನ್ನ ಕೊಡ್ತಾ ಇದ್ದೀನಿ. ಹೌದಾ? ಘಾತಾಂಕಗಳ ನಿಯಮಗಳು. ಹೌದಾ? ಹಾಗಾದ್ರೆ ಯಾವಿದಾವ್ ಘಾತಾಂಕಗಳ ನಿಯಮಗಳು, a⁻m into a⁻n is equal to a⁻m plus n ಅಂತ ಇದೆ.
ಹೌದಾ, ಎ ರೇಸ್ ಟು ಎನ್ ಇಂಟು ಎ ರೇಸ್ ಟು ಎಂ ಪ್ಲಸ್ ಎನ್. ಅಂದ್ರೆ ಇದ್ರ ಎಕ್ಸಾಂಪಲ್ ಅಂದ್ರೆ ಇಲ್ಲಿ ಆಧಾರ ಸಂಖ್ಯೆಯಲ್ಲಿ ಸೇಮ್ ನಂಬರ್ಸ್ ಇರ್ತವು, ಪವರ್ಸ್ ಗಳು ಅಂದ್ರೆ ಘಾತ ಸೂಚಿಗಳು ಇಲ್ಲಿ ಬೇರೆ ಬೇರೆ ಸಂಖ್ಯೆಗಳಿದ್ದಾಗ ಅದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದು. ಹೌದಾ, ನೆಕ್ಸ್ಟ್ ಸೆಕೆಂಡ್ ಒನ್, ಎ ರೇಸ್ ಟು ಎಂ ಡಿವೈಡೆಡ್ ಬೈ ಎ ರೇಸ್ ಟು ಎನ್ ಅಂತ ಇದೆ. ಸೊ ಇದನ್ನ ನಾವೇನಂತ ಕರಿತೀವಿ, ಎ ರೇಸ್ ಟು ಎಂ ಮೈನಸ್ ಎನ್ ಅಂತ ಬರೀತೀವಿ. ಹೌದಾ, ಆಮೇಲೆ ಇನ್ನು ಥರ್ಡ್ ಫೋರ್ತ್ ಇನ್ನು ಬಹಳ ಇದಾವ ಲಾಸ್ಗಳು. ಸೊ ಅವಳೆಲ್ಲ ನಾವು ನಮ್ಮ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಈ ಘಾತಾಂಕಗಳು ಘಾತ ಸೂಚಿಗಳ ಒಂದು ಏನ್ ಮಾಡೋಣ, ಡಿಟೇಲ್ ಆಗಿ ನಿಯಮಗಳು ಯಾವ ರೀತಿ ಇದಾವ ವಿತ್ ಎಕ್ಸಾಂಪಲ್ ಕೂಡ ನಾವು ನೆಕ್ಸ್ಟ್ ವೀಕ್ ನಲ್ಲಿ ನಾವು ಕಲಿಯೋಣ. ಓಕೆ, ಸೊ ಇಲ್ಲಿವರೆಗೆ ಹೇಳಿರುವಂತ ಕ್ಲಾಸು ನಿಮ್ಗೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಸಿಗೋಣಂತ. ಓಕೆ, ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಒನ್ಸ್ ಅಗೇನ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.